ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರು ವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ಗುರು ಸ್ವರೂಪರಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ನಿಜಗುಂಡ್ರ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಕೈವಲ್ಯ ಅಂತಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಈ ಒಂದು ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳ ಮೊದಲನೇ ಸ್ಥಳ. ಇದರಲ್ಲಿ 5ನೆಯ ಒಂದು ಪದದ ಒಂದು ಕೊನೆಯ ನುಡಿ ಇಟ್ಕೊಂಡು ನಾವು ನೋಡಬೇಕಾಗ್ತದೆ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ ಮರಣ ಮಾಯ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ವರಭೋಗ ಮೋಕ್ಷಬಹುದು ಅನ್ನುವಂಥ ವಿಚಾರವನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಪರಮಾತ್ಮನಿಗೆ ಚಂದ್ರಮೌಳಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರು. ಚಂದ್ರನ ತಲೆಯಲ್ಲಿ ಯಾಕೆ ಧಾರಣೆ ಮಾಡಿದ ಅನ್ನುವಂಥದ್ದು ನಿನ್ನೆ ಸವಿಸ್ತಾರವಾಗಿ ಹೇಳಿದರು. ಈಗ ನಾವು ಕೊನೆಯ ಒಂದು 5ನೇ ನುಡಿ ನೋಡೋಣ. ಇಲ್ಲಿ ಏನು ಹೇಳ್ತಾರ, ಉದಯ ಅಸ್ತಕಾಲಗಳಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಪರಮಾತ್ಮನ ನಾಮಗಳನ್ನು ಯಾರು ಭಕ್ತಿಯಿಂದ ಹೇಳ್ತಾರೆ, ಈ ನಾಮದಲ್ಲಿ ಕೂಡ ಅಷ್ಟೊಂದು ಶಕ್ತಿ ಐತೆ. ಅದಕ್ಕೆ ದಾಸರು ಕೂಡ ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ಬಲ ಹೊಂದಿದ್ದರೆ ಸಾಕೋ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ನಾಮದಲ್ಲಿ ಕೂಡ ಅಷ್ಟು ಶಕ್ತಿ ಐತೆ. ಇದನ್ನು ಯಾರು ಪಠಿಸ್ತಾರ, ಯಾರು ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಂದರ್ಭದಲ್ಲಿ 2 ಸಮಯದಲ್ಲಿ ಯಾರು ಇದನ್ನು ಪಠಿಸ್ತಾರೋ ಅವರಿಗೆ ಭೋಗ ಮೋಕ್ಷ 2 ಪ್ರಾಪ್ತ ಆಗ್ತಾವ ಹೇಳಿದ್ದಾರೆ. ಹಿಂದಿನ ಅದರಲ್ಲಿ ಕಾಮ್ಯ ಭಾವನೆಯಿಂದ ಪಠಿಸಿದ್ರೆ ಅಲ್ಲಿ ಭೋಗಗಳು ಸಿಗ್ತಾವ, ನಿಷ್ಕಾಮ ಭಾವದಿಂದ ಪಠಿಸಿದ್ರೆ ಮೋಕ್ಷಕ್ಕೆ ದಾರಿ ಸಿಗ್ತದ. ಈ ರೀತಿ ಪ್ರಾಪ್ತ ಆಗ್ತಾವನ್ನುವಂಥ ವಿಚಾರವನ್ನು ಹೇಳಿದ್ರು ಅವರು. ಇನ್ನೇನು ಹೇಳ್ತಾರ ಅಂತಂದ್ರೆ, ಮುಂದಿನ ಪದದಲ್ಲಿ ಹೇಳ್ತಾರೆ, ಉದಯಾಸ್ತಮಾನದಳು ಅದನ್ನು ಹೇಳುತ್ತಾರೆ. ಈಗ ಉದಯಾಸ್ತಮಾನದಳು 108 ನಾಮವನ್ನು ಪೊದುಳದಿಂದ ಓದಿ ಕೇಳಿದವರಿಗೆ ಶಂಭುಲಿಂಗದ ಕರುಣದಿಂದಿನಿತು ಕೊರತೆ ಇಲ್ಲದೆ ಸಕಲ ಸಂಪದದೋಳು ಒಂದುಗೂಡಿ ಸದಮಳ ಜ್ಞಾನ ಸದ್ಭಕ್ತಿಗಳು ಮೇಲೆ ಮೇಲೊದಗಿ ಕೈ ಸಾರುತಿಹ ವಿಹದಲ್ಲಿ ಪರದೋಳು ಹೊಂದಿದ ಗಣಪದವ ನೈದಿ ನಿಜ ಸುಖದೋಳು ಹ್ಯ ಮುಕುತಿ ದೊರೆಯುವುದಿದು ಸತ್ಯವೆಂದು ಅಂತ ಹೇಳ್ತಾರೆ. ನೋಡ್ರಿ ಏನು ಹೇಳ್ತಾರ, ಉದಯಾಸ್ತಮಾನದಳು ಅಂದ್ರೆ ಪ್ರಾತಃ ಕಾಲ, ಬೆಳಗ್ಗೆ ಮತ್ತು ಸಾಯಂಕಾಲ. ಈ ಒಂದು 108 ನಾಮವನ್ನು ಪದುಳದಿಂದ ಅಂದ್ರೆ ಬಹಳ ಸಂತೋಷದಿಂದ, ಬಹಳ ಖುಷಿಯಿಂದ, ಒಲುಮೆಯಿಂದ, ಪ್ರೀತಿಯಿಂದ ಇದನ್ನು ಹೇಳಬೇಕು. ಭಗವಂತನ ನಾಮಗಳನ್ನು ಏನೋ ಹೇಳ್ಬೇಕಲ್ಲ ಅಂತ ಕಾಟಾಚಾರ ಕೇಳುವಂಥದ್ದಲ್ಲ. ಭಾಳ ಪ್ರೀತಿಯಿಂದ, ಪೊದುಳದಿಂದ ಅಂತ ಹೇಳಿದ್ರು, ಸಂತೋಷದಿಂದ ಇದನ್ನು ಯಾರು ಪಠಿಸ್ತಾರ, ಈ ನಾಮಗಳನ್ನು ಪೊದುಳದಿಂದ ಓದಿ ಖುಷಿಯಿಂದ ಅದು ಓದುವಂಥದ್ದು ಮತ್ತು ಕೇಳುವಂಥದ್ದು. ಇದನ್ನು ಯಾರು ಹೇಳ್ತಾರ, ಹೇಳೋರಿಗೆ, ಪಠಿಸೋಂಥವ್ರಿಗೆ ಮತ್ತು ಅದನ್ನು ಕೇಳುವಂಥವ್ರಿಗೆ, ಹೆಂಗದಂದ್ರೆ ಇಬ್ಬರಿಗೂ, ಹೇಳುವಂಥವ್ರಿಗೆ ಮತ್ತು ಕೇಳುವಂಥವ್ರಿಗೆ, ಆಲಿಸಿದಂಥವ್ರಿಗೆ. ಈ ಶಂಭುಲಿಂಗದಂದ್ರೆ ಸುಖೋತ್ಪತ್ತಿ ಕಾರಣವಾದಂಥದ್ದು. ಶಂಭುಲಿಂಗ ಅಂದ್ರೆ ಆನಂದ, ಒಂದು ಆ ಸುಖವನ್ನು ಉತ್ಪತ್ತಿಗೆ ಕಾರಣನಾದಂಥ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪನೇ ಶಂಭುಲಿಂಗ. ಕರುಣದಿಂದ ಅಂತ ಹೇಳ್ತಾರೆ. ಕರುಣದಿಂದ ಅಂದ್ರೆ ಕೃಪೆಯಿಂದ, ಆತನ ಒಂದು ಕೃಪೆಯಿಂದ ಹೇಳ್ತಾರೆ. ಕೊರತೆ ಇಲ್ಲದೆ ಅಂದ್ರೆ ಸ್ವಲ್ಪ ಅದ್ರ ಕಡಿಮೆ ಇಲ್ಲದೆ, ಇನ್ನಿತು ಕೊರತೆ ಇಲ್ಲದೆ ಸಕಲ ಸಂಪದದೋಳು ಒಂದುಗೂಡಿ ಅಂತ ಹೇಳ್ತಾರೆ. ಇವತ್ತು
ಅವ್ರು ಏನು ಕೇಳ್ತಾರೆ ಕೇಳಿದಂಥದ್ದನ್ನು ಕೊಡುವಂಥ ಶಕ್ತಿ ಇದರಲ್ಲಿ ಐತೆ. ಸದಾಮಳ ಜ್ಞಾನ ಅಂದ್ರೆ ಈ ಸದಾಮಳ ಪರಿಶುದ್ಧವಾದಂಥ ಜ್ಞಾನ, ಯಾವುದೇ ಒಂಚೂರು ಕಲ್ಮಶ ಇರದೇ ಇರುವಂಥ ಜ್ಞಾನ, ನಿರ್ಮಲವಾದಂಥ ಜ್ಞಾನ, ಪರಿಶುದ್ಧವಾದಂಥ ಜ್ಞಾನ. ಈ ಸದ್ಭಕ್ತಿಗಳು ಅಂದ್ರೆ ಈ 9 ನವವಿಧ ಭಕ್ತಿಗಳು ಅದಾವಲ್ಲ, ಆ ಭಕ್ತಿಗಳು ಮೇಲೆ ಅಂದ್ರೆ ಅವನು ನಮಗೆ ಯಾವತ್ತೂ ಅದರ ಫಲಗಳು ನಮಗೆ ಸಿಗ್ತಾ ಇರ್ತಾವ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಇವೆರಡು ಪರಮಾತ್ಮನ ನಾಮಾವಳಿಗಳನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಇವನ್ನು ಹೇಳೋದ್ರಿಂದ ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ಅವರ ಭೋಗಗಳನ್ನು ಏನೇ ಇಚ್ಛಿತವಾದಂಥ ಭೋಗಗಳನ್ನು ಏನು ಇಚ್ಛೆ ಪಟ್ಟು ಅದನ್ನು ಪಠಿಸ್ತಾರ ಆ ಭೋಗಗಳನ್ನು ಮತ್ತು ಮೋಕ್ಷ ಇವೆರಡನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ, ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಅಂದರೆ ಸಕಾಮನೆಯಿಂದ ಕೂಡಿಕೊಂಡಾಗ ಇಹಲೋಕದಲ್ಲಿರುವಂಥ ಭೋಗಗಳನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ, ಮತ್ತು ಪರಲೋಕದ ಗಣಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಅದ. ಆದರೆ ನಿಷ್ಕಾಮನೆಯಿಂದ ಭಜಿಸಿದ್ರೆ ನವವಿಧ ಭಕ್ತಿಗಳ ದ್ವಾರ ಅಂತಃಕರಣ ಶುದ್ಧಿಯಾಗಿ ಏನಾಗ್ತದೆ, ಜ್ಞಾನದಿಂದ ಇಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥ ವಿಚಾರವನ್ನು ಇದ್ರಾಗ ಹೇಳ್ತಾರೆ. ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದರಲ್ಲಿ ಐತಪ್ಪ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಹೇಳ್ತಾರೆ ಶಿವನಾಮದ ಮಹಿಮೆಯನ್ನು ಹೇಳಿ ಈಗ ಮುಂದೆ ಏನು ಹೇಳ್ತಾರೆ, ಪರಮೇಶ್ವರಿಯ ಪುಣ್ಯನಾಮವನ್ನು ಹೇಳ್ತಾರೆ. ಶಕ್ತಿಯ ಈ ನಾಮದ ಮಹಿಮೆ ಹೇಳ್ತಾರೆ. ಶಿವಂದು ಹೇಳಿದ್ರು, ಈಗ ಶಕ್ತಿಯ ನಾಮದ ಮಹಿಮೆಯ ಬಗ್ಗೆ ಹೇಳ್ತಾರೆ ಅವರು. 6ನೆಯ ಪದ್ಯ ನೋಡಮ್ಮ. 6ನೇ ಪದ. ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರುಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳಿದು ಕೈ ಸಾರುತಿಹ ಅಮಳ ಥರ ಭೋಗ ಮೋಕ್ಷಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರ, ಅಮಳ ಥರ ಅಂದ್ರೆ ಭಾಳಷ್ಟು ಪವಿತ್ರವಾಗಿರುವಂಥದ್ದು. ಪರಮೇಶ್ವರ ಪುಣ್ಯ ನೋಡ್ರಿ, ನಾವು ಎಷ್ಟೊಂದು ಶಕ್ತಿ ಅದಾವ ಇದ್ರಾಗ. ಎಷ್ಟೋ ಒಂದು ಬಾಹ್ಯದಲ್ಲಿ ನಾವು ಎಲ್ಲವನ್ನ ಇಟ್ಕೊಂಡು ಕಾಯ ವಾಚ ಮನಸ್ಸು ಅಂತ ಹೇಳ್ತಾರಲ್ಲ ಭಕ್ತಿಗಳಲ್ಲಿ, ಶರೀರದಿಂದ ಮಾಡುವಂಥ ಪೂಜೆ ಪುರಸ್ಕಾರಗಳು ಇವೆಲ್ಲ ನಡೀತಾವೆ ಶರೀರದಿಂದ ಮಾಡುವಂಥದ್ದು. ಆದರೆ ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಈ ನಾಮಾವಳಿ. ನಾವೇನು ಮಾಡೋದು ಬೇಡ, ಸುಮ್ಮನೆ ಕುಂತು ಹೇಳಿದ್ರೆ ಸಾಕು ನೋಡ್ರಿ, ಅಷ್ಟೊಂದು ಅದ್ಭುತವಾದಂಥ ಫಲಗಳು ಅದಾವೆ ಇದ್ರಾಗ. ಅದಕ್ಕೆ ಪರಮೇಶ್ವರಿಯ ಅಂದ್ರೆ ಪಾರ್ವತಿ, ಶ್ರೇಷ್ಠಳಾದಂಥ ಪಾರ್ವತಿ ಈ ಪುಣ್ಯ ನಾಮ ಅಂದ್ರೆ ಪವಿತ್ರವಾದ ನಾಮವನ್ನು ನಾವು ಹಗಲಿರುಳು, ಯಾಕಂದ್ರೆ ಇಲ್ಲಿ ಬಹಳಷ್ಟು ಪ್ರೀತಿಯಿಂದ ಅನುರಾಗದಿಂದ ಇದನ್ನು ಯಾರು ಓದಿ ಇದನ್ನು ಕೇಳ್ತಾರ ಇವ್ರಿಗೆ ಕೂಡ ದುರಿತ ಕಂಟಕ ಅಂದ್ರೆ ಪಾಪ ಇದೆಲ್ಲ ನಾಶ ಆಗಿ ಅಮಳ ಥರ ಭೋಗ ಮೋಕ್ಷಗಳು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಎರಡೂ ರೀತಿಯಿಂದ ಹೇಳ್ತಾರೆ ಅವರು. ಯಾವ ರೀತಿ ಅಂದ್ರೆ ಇಲ್ಲಿ ಕೂಡ ಧನ ಕನಕ ವನಿತಾದಿ ವಸ್ತ್ರಗಳು ಮತ್ತು ಭೋಗಗಳು, ಸಾಯುಜ್ಯಾದಿ ಮೋಕ್ಷಗಳು. ಸಾಯುಜ್ಯಾದಿ ಮೋಕ್ಷಗಳು ಅಂದ್ರೆ ಈ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಅಂತ ಏನು ಹೇಳ್ತಾರೆ. ಸಾಯುಜ್ಯ ಯಾವಾಗ ನಾವು ಇದನ್ನು ಭಕ್ತಿಯಿಂದ ಪಠಿಸ್ತೀವಿ ಆವಾಗ ಈ ಗತಿಗಳು ಅಂದ್ರೆ ಸಾಲೋಕ್ಯ, ಎಷ್ಟು ನಿನ್ನ ಪುಣ್ಯದ ಪ್ರಕಾರ ದೇವತೆಗಳ ಒಂದು ಲೋಕಕ್ಕೆ ಹೋಗುವಂಥದ್ದು, ದೇವತೆಯ ಹತ್ರ ಕೂತ್ಕೊಳ್ಳುವಂಥದ್ದು, ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಂಥದ್ದು, ಇವೆಲ್ಲ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಮುಕ್ತಿಗಳು ಅಲ್ಲಿ ಆಗ್ತಾವ, ಕೈವಶ ಆಗ್ತಾವ ಅಂತ ಹೇಳ್ತಾರೆ ಇವು ಹೇಳೋದ್ರಿಂದ. ಈ ಪವಿತ್ರವಾದ ನಾಮಗಳನ್ನು ಹಗಲಿರುಳು ಯಾರು ಬಿಡದೆ ಭಕ್ತಿಪೂರ್ವಕವಾಗಿ ಯಾರು ಶ್ರವಣ ಪಠಿಸ್ತಾರೋ ಮತ್ತು ಅಥವಾ ಶ್ರವಣ ಮಾಡ್ತಾರೋ, ಶ್ರವಣ ಮಾಡೋದ್ರಿಂದ ಕೂಡ ಅವರ ಪಾಪ ಏನಾಗ್ತದೆ ನಾಶ ಆಗಿ ಭೋಗ ಮೋಕ್ಷಗಳು ಎರಡೂ ಆಗ್ತವೆ. ಮತ್ತು ಭೋಗ ಮೋಕ್ಷಗಳಂದ್ರೆ ಎರಡೂ ಒಟ್ಟಿಗೆ ಆಗ್ತಾವೆ ಹಂಗಲ್ಲ. ಯಾರು ಕಾಮ್ಯ ಭಾವನೆಯಿಂದ ಮಾಡಿದವರಿಗೆ ಭೋಗಗಳು ಸಿಗ್ತವೆ, ಇಂಥದ್ದೇ ಬೇಕಪ್ಪ ಅಂತ ಹೇಳಿಬಿಟ್ಟು ಯಾರು ಪ್ರತಿನಿತ್ಯ ಇದನ್ನು ಜಪಿಸ್ತಾರ ಅಥವಾ ಹೇಳ್ತಾರ ಪಠಿಸ್ತಾರ ಅವರಿಗೆ ಅದು ಸಿಗ್ತದೆ. ಮತ್ತು ನಿಷ್ಕಾಮ ಭಾವದಿಂದ ಅಲ್ಲಿ ಯಾರು ಪಠಿಸ್ತಾರ ಅವರಿಗೆ ಮೋಕ್ಷದ ಮಾರ್ಗ ಸಿಗ್ತದೆ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಗ್ತಾರೆ. ಅಂತ ಕಡೆ ಶುದ್ಧ ಆಗ್ತದೆ, ಶುದ್ಧಾಗಿ ಗುರುಗಳು ಸಿಗ್ತಾರೆ, ಇವೆಲ್ಲ ಮೋಕ್ಷ ಪ್ರಾಪ್ತಿ ಆಗ್ತದೆ.
ಅದಕ್ಕೆ ಈ ರೀತಿಯಾಗಿ ನಿಷ್ಕಾಮನೆಯಿಂದ ಬಯಸ್ತಕ್ಕಂಥವ್ರಿಗೆ ಅಂತಃಕರಣ ಶುದ್ಧಿದಾರ ಶ್ರೇಷ್ಠವಾದಂಥ ಮೋಕ್ಷ ಆಗ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪಾರ್ವತಿಯ ನಾಮಗಳಲ್ಲಿ ಕೂಡ ಭಾಳಷ್ಟು ಶಕ್ತಿ ಐತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, 1ನೇ ನುಡಿ ನೋಡೋಣ. ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತೆ ಐಂಕೀಲ ಮಾಲಿನಿ ಮಹಾಮಾಯೆ ಮಾತಂಗಿ ಕ್ಲೀಂಕಲೆ ವರೆ ವರೆಣ್ಯೆ ಸಂಕಾರ ಸದನೆ ಶರ್ವಾಣಿ ಶಾರದೆ ಸತ್ಯ ಕ್ರೂಂ ಕವಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶ್ರೀಂಕೀಲಕಾರಿ ವಿದ್ಯಾಂಗಿ ಮಾತೃಕೆ ಮಾನ್ಯ ಶಾಂಕರಿ ಶಾನಿ ಎಂದು ಹೇಳಿಬಿಟ್ಟಿದ್ದಾರೆ. ನಿಜಗೊಂಡ್ರ ಶಾಸ್ತ್ರ ಹೆಂಗೈತೆ ಅಂದ್ರೆ ಅದ್ಭುತವಾಗಿ ಹೇಳಿದ್ದಾರೆ. ಅವ್ರದ್ದೊಂದು ಸಂಕಲ್ಪ, ಈ ಒಂದು ಸಂಕಲ್ಪದಲ್ಲಿ, ಈ ಒಂದು ಗ್ರಂಥದಲ್ಲಿ ಅವ್ರು ಸಂಕಲ್ಪ ಮಾಡಿದ್ದಾರೆ. ಏನಂತಂದ್ರೆ, ಯಾರು ಓದುತ್ತಾರ, ಯಾರು ಕೇಳುತ್ತಾರ, ಆಲಿಸಿದವ್ರಿಗೆ ಮತ್ತು ಹೇಳೋರಿಗೆ ಎಲ್ರಿಗೆ ಆ ಒಂದು ಭೋಗ ಮೋಕ್ಷ ಎರಡೂ ಆಗುವಂಥದ್ದು ಅಂತ ಹೇಳಿದ್ದಾರೆ. ಅಂದರೆ ಕೇಳಿದಂಥ ಇಚ್ಛಿತವಾದಂಥ ಕಾಮ್ಯ ಭಾವನೆಯಿಂದ ಅಲ್ಲಿ ಮಾಡಿದಾಗ ಇಚ್ಛಿತವಾದಂಥ ಫಲಗಳು ಸಿಗ್ತಾವೆ. ನಿಷ್ಕಾಮ ಭಾವನೆಯಿಂದ ಮಾಡಿದಾಗ ಮೋಕ್ಷ ಆಗುವಂಥದ್ದು ಐತೆ. ಹಂಗೆ ಆಗಬೇಕನ್ನುವಂಥ ಒಂದು ಸಂಕಲ್ಪ ಐತೆ ನಿಜಗೊಂಡ್ರದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಒಂದು ಪರಮೇಶ್ವರಿಯ ಒಂದು ನಾಮ ಅನ್ನುವಂಥದ್ದು ಇದರಲ್ಲಿ ಕೂಡ ಬಹಳಷ್ಟು ವಿಶೇಷವಾಗಿರುವಂಥ ಶಕ್ತಿ ಐತಪ್ಪ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ರೀಂಕಾರಿ ಅಂತ, ರೀಂ ಅಂದ್ರೆ ಈ ಪ್ರಣವ ಸ್ವರೂಪಗಳಾದಂಥ ಪಾರ್ವತಿ. ವಾಣಿ ಅಂದರೆ ಏನು ಮಾತಾಡುವಂಥದ್ದು ಇರ್ತದಲ್ಲ, ಅದು 4 ರೀತಿಯಿಂದ ಬರುವಂಥದ್ದು ನಮ್ಮ ಶರೀರದೊಳಗೆ. ಹೆಂಗೆ ವಾಣಿ ಅಂತಂದ್ರೆ ಈ ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅನ್ನುವಂಥದ್ದು. ಈ ರೀತಿಯಾಗಿ ಈ 4 ರೀತಿಯಲ್ಲಿ ಈ ನಮ್ಮಲ್ಲಿ ಬರುವಂಥ ವಾಣಿಗಳು ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅನ್ನುವಂಥದ್ರಲ್ಲಿ. ಮತ್ತೇನು ಹೇಳ್ತಾರ, ಯಾವ ರೀತಿ ಅಂತಂದ್ರೆ ಈ ವಾಣಿ ಸ್ವರೂಪಳಾದಂಥ ಕಲ್ಯಾಣಿ ಅಂತಂದ್ರೆ ಮಂಗಳ ಸ್ವರೂಪವಾದಂಥ ಪಾರ್ವತಿ ದೇವಿ. ಮತ್ತು ರುದ್ರಾಣಿ ಅಂತಂದ್ರೆ ರುದ್ರನ ಹೆಂಡತಿಯಾದಂಥ ಪಾರ್ವತಿ. ರಮೆ ಅಂದರೆ ಲಕ್ಷ್ಮಿ ಆದಂಥ. ಮತ್ತು ಓಂಕಾರ ರೂಪಿಣಿ ಅಂತಂದ್ರೆ ಈ ಪ್ರಣವ ಅಕ್ಷರಕ್ಕೆ ಸ್ವರೂಪಳಾದಂಥ, ಯಾಕೆ ಈಕಿನಿಂದನೇ ಎಲ್ಲ ಜಗತ್ತಿನ ಕ್ರಿಯೆಗಳು ನಡೀತಾವೆ. ಶಕ್ತಿ ಅಲ್ಲ ಎಲ್ಲ ನಡೆಯುವಂಥದ್ದು ಈ ಓಂಕಾರದ ಸ್ವರೂಪಿಣಿಯಾದಂಥ ಪರಬ್ರಹ್ಮಿಣಿ ಅಂತ ಹೇಳ್ತಾರೆ ಆಕೆಗೆ. ಮತ್ತು ಗಣಾನಿ ಅಂದ್ರೆ ಪ್ರಮಥಾದಿ ಗಣಗಳ ಸ್ವರೂಪಳಾದಂಥ ಯಾರು? ಪಾರ್ವತಿ. ಒಂದು ಅರ್ಥ ಮಾಡ್ಕೋಬೇಕು ಮೊದಲೇ ಅಂತಂದ್ರೆ, ಈ ಪಾರ್ವತಿ ಪರಮೇಶ್ವರ ಎರಡೂ ಬೇರೆ ಅಲ್ಲ, ಒಂದೇ ಇರುವಂಥದ್ದು. ಇಲ್ಲಿ ನಮ್ಮ ಲೌಕಿಕ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಶಿವಶಕ್ತಿಯಿಂದನೇ ಆದಂಥದ್ದು. ಅದಕ್ಕೆ ಇದು ಓಂಕಾರ ಸ್ವರೂಪಿಣಿ ಆದಂಥ ಪಾರ್ವತಿ ಅಂತ ಹೇಳ್ತಾರೆ. ಅದಕ್ಕೆ ಗಾನ ಪ್ರೀತಿ ಅಂತಂದ್ರೆ ಏನು? ಸಂಗೀತದಲ್ಲಿ ಪ್ರೀತಿ ಉಳ್ಳಂಥ ಪಾರ್ವತಿ ದೇವಿ. ಐಂಕೀಲ ಮಾಲಿನಿ ಅಂದರೆ ಐಂ ಎಂಬ ಮಂತ್ರಕ್ಕೆ ಮೂಲಾಧಾರಳಾದಂಥ ಪಾರ್ವತಿ. ಮತ್ತು ಮಹಾಮಾಯೆ ಅಂದರೆ ಆದಿಶಕ್ತಿ ರೂಪಳಾದಂಥಕ್ಕೆ. ಮಹಾಮಾಯೆ ಅಂದರೆ ಆದಿಶಕ್ತಿ ರೂಪಳಾದಂಥ ಪಾರ್ವತಿ. ಮತ್ತು ಮಾತಂಗಿ ಅಂದರೆ ಹೆಣ್ಣು ದೇವತೆ ಇರುವಂಥದ್ದು. ಕ್ಲೀಂ ಕಲೆ ಅಂದರೆ ಈ ಮಂತ್ರದ ಗುರುತುಳ್ಳಂಥ ಕ್ಲೀಂ. ವರೆ ಅಂದರೆ ಶ್ರೇಷ್ಠವಾದಂಥ. ಇವು ಎಲ್ಲ ನಾವು ಅರ್ಥಗಳನ್ನು ನೋಡಬೇಕಾಗ್ತದೆ ಸ್ವಲ್ಪ. ಈ ರೀತಿಯಾಗಿ ಆಕೆನ ಒಂದು ನಾಮಾವಳಿಗಳ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ಮಂತ್ರಾದಿ ಅಂದಾಗ ಇಲ್ಲಿ ಹೇಳ್ತಾರ, ರುದ್ರನ ಹೆಂಡತಿಯಾದಂಥ ಶಾರದೆ ಸರಸ್ವತಿ ರೂಪಳಾದಂಥ ಸತ್ಯ ಯಥಾರ್ಥ ಸ್ವರೂಪಳಾದಂತಹ ಇಲ್ಲಿ ಹೇಳ್ತಾರ. ಕ್ರೂಂ ಕವಚ ಅಂದ್ರೆ ಕ್ರೋಮ್ ಎಂಬ ಮಂತ್ರದ ಒದಿಕೆಯುಳ್ಳಂಥ. ಮುಖ್ಯ ಅಂದರೆ ಶ್ರೇಷ್ಠಳಾದಂಥ. ಮಂತ್ರಾದಿ ಅಂದರೆ ಅನೇಕ ಮಂತ್ರಗಳಿಗೆ ಮುಖ್ಯ ದೇವತೆಯಾದಂಥ ದೇವಿ. ಅವರಕ್ಕಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಈಗ ನೀರು ಐತೆ, ನೀರಿನಲ್ಲಿ ಐಸ್ ಒಂದು ಇರ್ತದಲ್ಲ, ನೀರು ಶಿವ ಇದ್ದಂಗೆ, ಎರಡು ಒಂದೇ ರೂಪನೇ ಇರೋದು. ನೀರು ಶಿವ ಇದ್ದಂಗೆ, ಐಸು ಪಾರ್ವತಿ ಶಕ್ತಿ ಇದ್ದಂಗೆ. ಎರಡು ಒಂದೇ. ನೀರು ಬೇರೆ ಅದು ಬೇರೆ ಅಂದರೆ ಇಲ್ಲ. ಅದು ತೋರೋದಕ್ಕೆ ಐಸ್ ಅಂತ ಹೇಳ್ತೀವಿ, ಇದಕ್ಕೆ ನೀರು ಅಂತ ಹೇಳ್ತೀವಿ. ನೀರಿನಿಂದ ಆದಂಥ ಐಸ್ ಅಲ್ಲ. ಇಲ್ಲಿ ಕೂಡ ಈ ಜಗತ್ತಿನ ಒಂದು ಸೃಷ್ಟಿ ಆದಂಥದ್ದು ಈಕೆ ಇದೆಲ್ಲ ಮಾಡುವಂಥದ್ದು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಈಶಾನಿ ಅಂತಂದ್ರೆ ಈ ಜಗತ್ತಿನ ಒಡೆಯಳಂತ ಹೇಳಿಸ್ಕೊಳ್ಳುವಂಥ ಪರಮೇಶ್ವರಿ. ಅದಕ್ಕೆ ಈ ಮುಂದೆ ಹೇಳ್ತಾರೆ, ಈ ರೀತಿಯಾಗಿ ಆಕೆ
ಈ ಒಂದು ಜಗತ್ತಿನೊಳಗೆ ಸರ್ವ ವಿದ್ಯೆಗಳ ಸ್ವರೂಪಿಣಿಯಾದಂಥ ಈಕೆ ಹೆಂಗದಳ, ಸರ್ವ ವಿದ್ಯೆಗಳ ಸ್ವರೂಪಿಣಿಕೆ. ಮತ್ತು ಹೇಳಿದ್ರೆ ಮಾತೃಕೆ ಅಂದ್ರೆ ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ ಮೊದಲ ಸಪ್ತ ಮಾತೃಕೆಯರ ಸ್ವರೂಪ ಆದಂಥವಳು ಪಾರ್ವತಿ ದೇವಿ. ಮಾನ್ಯಳಂದ್ರೆ ಪೂಜ್ಯಳಾದಂಥವಳು ಅಂತ ಈ ವಿಚಾರದಲ್ಲಿ ಹೇಳ್ತಾ ಬರ್ತಾರೆ. ಮತ್ತು ಗಿರಿಜೆ ನಾಮದಿಂದ ಹಲವಾರು ವಿಚಾರಗಳನ್ನು ಇಲ್ಲಿ ಕೂಡ ಹೇಳ್ತಾರೆ. ಈ ನಾಮಗಳ ಬಗ್ಗೆ ಹೇಳ್ತಾರೆ ಅವರು. 2ನೇ ನುಡಿಯಲ್ಲಿ ಹೇಳ್ತಾರೆ. ಗಿರಿಜೆ ಗಿರ್ವಾಣ ಪೂಜಿತೆ ಗೌರಿ ಗುಹ ಜನನಿ ಪರನಾದ ಬಿಂದು ಮಂದಿರೆ ಮನೋ ಅಂಬುಜ ಅಂಸೆ ವರದೆ ವೈಭವ ನಿತ್ಯ ಮುಕ್ತಿ ನಿರ್ಮಲೆ ನಿರಾವರಣೆ ಶಿವೆ ಶಾಂತೆ ಕಾಂತೆ ಧರಣಿ ಧರ್ಮಾನುಗತೆ ಸಾವಿತ್ರಿ ಗಾಯತ್ರಿ ವಿರಜೆ ವಿಶ್ವಾತ್ಮಕೆ ವಿದುತ ಪಾಪವ್ರಾತೆ ಶರಣ ಐತೆ ಸರ್ವ ಮಂಗಳೆ ಸಚ್ಚಿದಾನಂದೆ ಪರೆ ಸುಧಾಕಾರಿ ಎಂದು ಅಂತ ಇಲ್ಲಿ ಹೇಳ್ತಾರೆ. ಕೆಲವು ವಿಚಾರಗಳನ್ನು ಹೇಳ್ತಾರೆ. ಕೆಲವೊಂದು ಇದರಲ್ಲಿ ವಿಶೇಷವಾದಂಥ ವಿಚಾರಗಳನ್ನು ಹೇಳ್ತಾರೆ. ಗಿರಿಜೆ ಅಂದ್ರೆ ಪರ್ವತರಾಜನ ಮಗಳಾದಂಥ ಗಿರಿಜೆ ಅನ್ನುವಂಥದ್ದು. ಆಮೇಲೆ ಗಿರ್ವಾಣಿ ಪೂಜಿತೆ ಅಂದರೆ ದೇವತೆಗಳಿಂದ ಪೂಜಿಸಿಕೊಳ್ತಕ್ಕಂಥ ಪಾರ್ವತಿ ದೇವಿಯೇ ಅಂತ. ಈ ಗೌರಿ ಅಂದ್ರೆ 8 ವರ್ಷದವಳು. ಗೌರಿ ಅಂತ ಹೆಸರು ಬಂತಲ್ಲ ಪಾರ್ವತಿಗೆ. ಗೌರಿ ಅಂದ್ರೆ ಏನಂದ್ರೆ 8 ವರ್ಷದವಳು ಅಂತ ಗೌರಿ. ಇನ್ನೊಂದು ಅರ್ಥ ನೋಡಿದರೆ ಶುಭ್ರವಾದಂಥದ್ದು. ಗೌರಿಗೆ ಅರ್ಥ ಇನ್ನೊಂದು ಶುಭ್ರವಾದಂಥದ್ದು. ಆಕೆ 8 ವರ್ಷದವಳು ಇದ್ದಾಗ ಪಾರ್ವತಿದು. ಇಲ್ಲಿ ಕೂಡ ಗೌರಿ ಅಂದರೆ ಶುಭ್ರ ಆದಂಥ ಅರ್ಥವನ್ನು ಕೂಡ ಸೂಚಿಸ್ತದೆ. ಶುಭ್ರವಾದಂಥ ದೇಹ ಉಳ್ಳಂಥ ಈಕೆಗೆ ಗೌರಿ ಅಂತ ಹೆಸರು ಪ್ರಾಪ್ತ ಆಯಿತು ಅಂತ ಹೇಳ್ತಾರೆ. ಶುಭ್ರವಾದಂಥ ಶರೀರ ಉಳ್ಳಂಥ ಪಾರ್ವತಿಕಿ ಈಕೆಗೆ ಏನಂದ್ರೆ ಗೌರಿ ಅಂತ ಹೆಸರು ಪ್ರಾಪ್ತ ಆಯಿತು. ಶಿವೆ ಅಂದ್ರೇನು? ಕಲ್ಯಾಣ ಸ್ವರೂಪಳಕಿ. ಶಿವೆ ಅಂದರೆ ಕಲ್ಯಾಣ ಸ್ವರೂಪಳು, ಮಂಗಳ ಸ್ವರೂಪಳು. ಮತ್ತು ಯಾವಳ ವಾಸ ಶಿವನ ಎಡತೊಡೆಯ ಮೇಲಿರ್ತದೆ ಅವಳಿಗೆ ಶಿವೆ ಅಂತ ಹೇಳ್ತಾರೆ. ಯಾರ ವಾಸ ಶಿವನ ಒಂದು ಎಡತೊಡೆಯ ಮೇಲೆ ಆದ ಆಕೆಗೆ ಶಿವೆ ಅಂತ ಹೇಳ್ತಾರೆ. ಸಾವಿತ್ರಿ ಅಂತ ಯಾಕೆ ಬಂತು ಹೆಸರು ಅಂತಂದ್ರೆ, ಈ ಪರಮೇಶ್ವರಿಯು ಜಗತ್ತನ್ನೇ ರಕ್ಷಣೆ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದು, ಅದಕ್ಕೆ ಈಕೆಗೆ ಸಾವಿತ್ರಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಗಾಯತ್ರಿ ಅಂತಂದ್ರೆ ಯಾರು ಈಕಿನ ಸ್ಮರಣೆಯನ್ನು ಮಾಡ್ತಾರೋ ಆತ ಜೀವನು ಸಂಸಾರ ಸಾಗರದಿಂದ ದಾಟ್ತಾನೆ. ಗಾಯತ್ರಿ ಯಾವಳ ಸ್ಮರಣೆಯನ್ನು ಮಾಡುವುದರಿಂದ ಜೀವನು ಸಂಸಾರ ಸಾಗರ ದಾಟ್ತಾನೋ ಆಕೆಗೆ ಗಾಯತ್ರಿ ಅಂತ. ಈಕೆಯ ಸ್ಮರಣೆ ಮಾಡೋದ್ರಿಂದ ಏನಾಗ್ತದ, ಸಂಸಾರ ಸಾಗರವನ್ನು ದಾಟ್ತಾನೋ ಅದಕ್ಕೆ ಗಾಯತ್ರಿ ನಾಮ ಅಂತ ಬಂತು. ಪರಮೇಶ್ವರಿ ನಾಮವನ್ನು ಸ್ಮರಣೆ ಮಾಡೋದ್ರಿಂದ ಜೀವನು ಏನು ಮಾಡ್ತಾನೆ, ಈ ಸಂಸಾರ ಸಾಗರವನ್ನು ದಾಟ್ತಾನ ಅಂತ ಹೇಳ್ತಾರೆ ಅವರು. ಅದರಿಂದ ಈಕೆಗೆ ಏನು ಹೆಸರು ಬಂತು, ಗಾಯತ್ರಿ ಅಂತ ಹೆಸರು ಬಂತು ಈಕೆಗೆ ಬಂದಿರುವಂಥದ್ದು. ಶರಣಹಿತೆ ಅಂದರೆ ಈಕೆ ನೋಡ್ರಿ ಮಹಾಮಾಯ ಅಂತ ಹೇಳಿದಾರ. ಮತ್ತು ಶರಣರ ಜನರಿಗೆ ಅಂದರೆ ಜೀವನ್ಮುಕ್ತರಿಗೆ ಭಾಳಷ್ಟು ಹಿತಕಾರಿಯಾಗಿರುವುದರಿಂದ ಈಕೆಗೆ ಶರಣಹಿತೆ ಅಂತ ಹೇಳ್ತಾರೆ. ಈ ಪರಬ್ರಹ್ಮ ಸ್ವರೂಪಿಣಿಕೆ ಈಕೆ ಹೆಂಗಂದ್ರೆ ಶರಣರಿಗೆ ಭಾಳ ಹಿತಕಾರಿಯಾಗಿರುವಂಥದ್ದು. ಅದಕ್ಕೆ ಶರಣರ ಹಿತೆ ಶರಣಹಿತೆ ಅಂತ ಹೆಸರು ಬಂತು. ಇಲ್ಲಿ ಕೂಡ ಮತ್ತು ಭಾಳಷ್ಟು ನೀವು ದೇವಿ ಪುರಾಣದಾಗ ನೋಡಿರ್ಬೋದು ಶರಣಹಿತೆ ಅನ್ನುವಂಥದ್ದು. ದೇವಿ ಪುರಾಣದಲ್ಲಿ ಭಾಳಷ್ಟು ಇದು ಮಾಡ್ತಾಳೆ ದೇವಿ. ಜೀವನ್ಮುಕ್ತನಾದಂಥ ಯೋಗಿ ಹೇಳ್ತಾಳೆ ನೋಡ್ರಿ, ಅಲ್ಲಿ ನಾವು ದೇವಿ ಚರಿತ್ರೆ ಒಳಗೆ ನಾವು ನೋಡ್ತೀವಿ. ಯಾಕಂದ್ರೆ ಜೀವನ್ಮುಕ್ತಿ ಆದಂಥ ಯೋಗಿ ಕುಳಿತ್ರ ನಾನು ಕೂಡ್ತೀನಿ, ನಿಂತ್ರ ನಾನು ಕೂಡ್ತೀನಿ, ನನಗೆ ಆತಗ ಹೇಳ್ತಾರೆ ಬೇರೆ ಭೇದ ಮಾಡಿದವರು ಅಧಮ್ರು ಅಂತ ಹೇಳ್ತಾಳೆ ಆಕೆ. ನಾನೇ ನೀನು ನೀನೇ ನಾನು. ದೇವಿ ಪುರಾಣ ಅಂದರೆ ದೇಹದ ಪುರಾಣ. ಅದು ದೇವಿ ಪುರಾಣ ಅಂದರೆ ದೇಹದ ಪುರಾಣ. ಅಲ್ಲಿ ಕೂಡ ಹೇಳ್ತಾರೆ ನಾನು ಬೇರೆ ನೀನು ಬೇರೆ, ಆ ದೇವಿ ಬೇರೆ ನಾನು ಬೇರೆ ಅಂತಂದವ ಆದಾಮ್ ಅಂತಲೇ ಹೇಳ್ತಾಳೆ ಆಕೆ ಅಲ್ಲಿ ಹೇಳಿದಂಥದ್ದು ವಿಚಾರ. ಆ ಜೀವನ್ಮುಕ್ತನಾದಂಥ ಯೋಗಿ ಕುಳಿತರೆ ನಾನು ಕೂಡ್ತೀನಿ, ನಿಂತ್ರೆ ನಿಲ್ತೀನಿ, ಅವನು ತಿರುಗ್ತಿದ್ರೆ ನಾನು ಅದನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ. ತಿರುಗ್ತಿದ್ರೆ ಸೊಂಟಕ್ಕೆ ಖಡ್ಗವನ್ನು ಕಟ್ಕೊಂಡು ಅವ್ನ ರಕ್ಷಣೆ ಮಾಡ್ತಾ ಅವನು ಸುತ್ತಲೂ ತಿರುಗ್ತೀನಿ ಅಂತ ಹೇಳ್ತಾಳೆ ನೋಡ್ರಿ. ಎಂಥ ಅದ್ಭುತ ಅದು. ಅದಕ್ಕೆ ಆತನ ಸುತ್ತಲೂ ನಾನು ತಿರುಗ್ತೀನಿ, ಆತ ಮಲಗಿದ್ರೆ ನಾನು ಗಾಳಿ ಬೀಸ್ತೀನಿ ನೋಡ್ರಿ. ಎಂಥ ಒಂದು ಅದ್ಭುತ. ಜೀವನ ಮುಕ್ತ ಆ ಥರ ಇದ್ರೆ ನಾನು ಅಂತ ಆ ದೇವಿ ಪುರಾಣದಾಗ ಹೇಳಿದಾಳೆ.
ಅದರಿಂದ ದೇವಿ ಜೀವನ್ಮುಕ್ತರಿಗೆ ಬಹಳಷ್ಟು ಉಪಕಾರಿ ಹಿತಕಾರಿ ಶರಣಹಿತೆ ಅಂತ ಹೆಸರು ಪ್ರಾಪ್ತ ಆಯಿತು ಆಕೆ. ಅದಕ್ಕೆ ಇಲ್ಲಿ ಹೇಳ್ತೀವಲ್ಲ, ಈ ದೇವಿ ಪುರಾಣದಾಗ ಆದ್ರೂ ನಮ್ಮ ಒಂದು ಮೋಕ್ಷಕ್ಕೆ, ನಮ್ಮ ಸ್ವರೂಪಕ್ಕೆ ಭಾಳಷ್ಟು ಅಡೆತಡೆಗಳು ಬಂದ್ರೆ ಇಲ್ಲಿ ಅದು ಸಂಹಾರ ಮಾಡಿದಂತೆ. ಈಗ ಅಲ್ಲಿ ದೇವಿ ಪುರಾಣದಾಗ ಈ ಏನು ಕೆಲವ್ರನ್ನೆಲ್ಲ ದುಷ್ಟರನ್ನೆಲ್ಲ ಸದೆ ಬಡಿಯುವಂಥದ್ದು, ಚಂಡ ಮುಂಡ ಇವ್ರನ್ನೆಲ್ಲ ಏನು ಅವು ಯಾವ ಅಂತಂದ್ರೆ ನಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳು, ಅಷ್ಟಮದಗಳು, ಅದನ್ನು ಸದೆ ಬಡಿಯುವಂಥದ್ದು. ನಮಗೆ ಮೋಕ್ಷಕ್ಕೆ ಏನು ಅಡೆತಡೆಗಳನ್ನು ಮಾಡಿದಾವಲ್ಲ ಅವನ್ನ ತೆಗೆದುಹಾಕುವಂಥದ್ದು. ಮೋಕ್ಷಕ್ಕೆ ನಾವು ಈಸಿಯಾಗಿ ಅಲ್ಲಿ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದೇ ದೇಹದ ಪುರಾಣನೇ ದೇವಿ ಪುರಾಣ ಅದು. ಅದಕ್ಕೆ ಅಲ್ಲಿ ಕೂಡ ಶರಣಹಿತೆ ಅಂತ ಅಲ್ಲಿ ಹೇಳ್ತಾರೆ ಈಕೆಗೆ, ಪಾರ್ವತಿಗೆ. ಸರ್ವಮಂಗಳೆ ಅಂದರೆ ಸರ್ವಕ್ಕೂ ಮಂಗಳ ಸ್ವರೂಪವಾಗಿರುವಂತಹ ಸರ್ವಮಂಗಲೆ, ಎಲ್ಲದಕ್ಕೂ ಮಂಗಳ ಸ್ವರೂಪವಾಗಿರುವಂಥ ಪಾರ್ವತಿ. ಈಕೆ ಸರ್ವಕ್ಕೂ ತನ್ನಲ್ಲಿರುವ ಶಕ್ತಿಯನ್ನು ಕೊಟ್ಟು ಸರ್ವವನ್ನು ಮಂಗಳ ಸ್ವರೂಪವನ್ನಾಗಿ ಮಾಡುವಂಥವಳು. ತನ್ನ ಶಕ್ತಿಯನ್ನು ಕೊಟ್ಟು ಎಲ್ಲವನ್ನ ಮಂಗಳ ಸ್ವರೂಪವನ್ನಾಗಿ ಮಾಡುವಂಥ ಪರಮೇಶ್ವರಿ ಈಕೆ. ಇದರಿಂದನೇ ಈ ಜಗತ್ತಿನಲ್ಲಿ ಎಲ್ಲ ವ್ಯವಹಾರಗಳು ನಡೆದಾವೆ. ಕಣ್ಣಿನಲ್ಲಿ ನೋಡುವ ಶಕ್ತಿ ಯಾರ್ದು? ದೇವಿದೆ. ಕಣ್ಣಿನಲ್ಲಿ ನೋಡುವಂಥ ಶಕ್ತಿ ಆಗಿರ್ಬೋದು, ಕಿವಿಯಲ್ಲಿ ಕೇಳುವಂಥ ಶಕ್ತಿ ಆಗಿರ್ಬೋದು, ಪೃಥ್ವಿಯಲ್ಲಿ ಹೊರುವ ಶಕ್ತಿ ಯಾವುದು ಅಂತಂದ್ರೆ ಈ ದೇವಿದೆ. ಸೂರ್ಯನ ಪ್ರಕಾಶದಲ್ಲಿ ಮಾಡುವಂಥ ಶಕ್ತಿ ಯಾರು ಅಂದರೆ ಈಕಿದೆ ಎಲ್ಲನೂ. ಶಿವ ಅಂದರೆ ಏನೂ ಇಲ್ಲ, ಇದೆಲ್ಲ ನಡೆದಂಥದ್ದು ಈಕೆ ಅದು. ಇದೇ ರೀತಿ ಸರ್ವ ಪದಾರ್ಥಗಳು ದೇವಿಯಿಂದಲೇ ಶಕ್ತಿ ಉಳ್ಳವುಗಳಾಗಿರುವಂಥ ತೋರ್ತಾವೆ. ಈ ಶಕ್ತಿ ಮೂಲಕವಾಗಿ ಸರ್ವ ಪದಾರ್ಥಗಳು ಮಂಗಳ ರೂಪವಾಗಿ ಕಾಣಿಸ್ತವಪ್ಪ ಅಂತ ಹೇಳ್ತಾರೆ ಅವರು. ಶಕ್ತಿ ಇಲ್ದಿದ್ರೆ ಏನಾಗ್ತದೆ? ಇದು ಅಮಂಗಳನೇ. ಅದರಿಂದ ಸರ್ವಕ್ಕೂ ಮಂಗಳ ಸ್ವರೂಪವಾಗಿರುವಂಥ ದೇವಿಯಿಂದಲೇ ಇದೆಲ್ಲ ಪ್ರಾಪ್ತ ಆಗ್ತದೆ. ಅದಕ್ಕೆ ಸರ್ವಮಂಗಳೆ ಅಂತ ಹೆಸರು ಬಂತಿಕೆಗೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಇನ್ನೂ ಒಂದು ಮುಂದಿನ ನುಡಿ ನೋಡೋಣ. ಈ ಚಂಡೇಶ್ವರಿ, ಚತುರೆ ಕಾಳಿ, ಕೌಮಾರಿ, ಕುಂಡಲೆ ಕುಟಿಲೆ ಬಾಲೆ, ಭೈರವಿ, ಭವಾನಿ, ಚಾಮುಂಡಿ, ಮೂಲಾಧಾರೆ, ಮನುವಂದೆ, ಮುನಿಪೂಜೆ, ಪಿಂಡಾಂಡಮಯ ಚಂಡಿಕೆ, ಮಂಡಲ ತ್ರಯನಿಳೆಯ, ದಂಡಿ ಜಯ, ದುರ್ಗಿಪಣಿ, ಕುಂಡಲೆ ಮಹೇಶ್ವರಿ, ಮನೋನ್ಮನಿ, ಜಗನ್ಮಾತೆ, ಕಂಡ ಶಿಶಿಮಂಡನೆ, ಮೃಡಾನಿ, ಪಾರ್ವತಿ, ಪರಮಚಂಡಕರ ಮೂರ್ತಿ ಎಂದು ಅಂತ ಇಲ್ಲಿ ಕೂಡ ಭಾಳ ವಿಶೇಷವಾಗಿ ಹೇಳ್ತಾರೆ. ಕೆಲವೊಂದು ಇಂಪಾರ್ಟೆಂಟ್ ಇದ್ದ ವಿಷಯಗಳನ್ನು ಮಾತ್ರ ಅವ್ರು ಹೇಳ್ತಾರೆ. ಯಾಕಂದರೆ ಚಂಡೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಉಗ್ರ ಸ್ವರೂಪಳಾದಂಥ ಪಾರ್ವತಿ ಕೆಲವು ಸಲ ಆ ರೂಪವನ್ನು ಪಡೆದಿರ್ತಾಳೆ. ಮಹಾಭಯಂಕರಳಾದಂಥ ಚಂಡೇಶ್ವರಿ ಅಂದ್ರೆ, ಚತುರಿ ಅಂದರೆ ಕುಶಲಳಾದಂಥ ಇವೆಲ್ಲ ಹೆಸರುಗಳು ಬರ್ತಾವೆ. ಕಾಳಿ ಅಂದರೆ ಕಪ್ಪು ಬಣ್ಣ ಉಳ್ಳಂಥ ಒಂದು ದೇವಿ. ಕೌಮಾರಿ ಅಂದರೆ ಕೋಮಲ ಸ್ವಭಾವ ಉಳ್ಳಂಥವಳು ಅಂತ ಇವಕ್ಕೆಲ್ಲ ಕೆಲವು ಅರ್ಥಗಳು ಹೇಳ್ತಾರೆ. ಕುಂಡಲಿ ಅಂದರೆ ಕುಂಡಲಿ ಶಕ್ತಿ ಸ್ವರೂಪಳಾದಂಥ, ಈ ನಮ್ಗೆ ಕುಂಡಲಿ ಜಾಗೃತಿ ಆಗ್ಬೇಕಂತ ಹೇಳ್ತಾರಿಲ್ಲ, ನಮ್ಮಲ್ಲಿ ಅವು ಮುಂದೆ ಬರ್ತಾವೆ ನೋಡೋಣ. ಮತ್ತು ದುಷ್ಟರಿಗೆ ವಕ್ರ ಸ್ವರೂಪಳಾಗಿರುವಂಥ ಪಾರ್ವತಿ ದೇವಿ ಹಲವಾರು ವಿಚಾರಗಳನ್ನು ಈಕೆ. ಮತ್ತು ಮೂಲಾಧಾರೆ ಅಂದ್ರೆ ಮೂಲಾಧಾರ ಚಕ್ರದ ರೂಪಳಾದಂಥ ಪಾರ್ವತಿ ದೇವಿ. ಮೂಲಾಧಾರ ಎಲ್ಲ ಒಂದು 14 ಈ ಮನುಗಳಿಂದ ನಮಸ್ಕರಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಪಾರ್ವತಿ ದೇವಿ. ಮುನಿ ಪೂಜೆ ಅಂದರೆ 88 ಕೋಟಿ ಮುನಿಗಳಿಂದ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಪಾರ್ವತಿ ದೇವಿ. ಪಿಂಡಾಂಡಮಯ ಅಂದರೆ ಪಿಂಡ ಬ್ರಹ್ಮಾಂಡಗಳಲ್ಲಿ ವ್ಯಾಪಕವಾಗಿ ತುಂಬಿದಂಥ ಪಾರ್ವತಿ. ಚಂಡಿಕೆ ಅಂದರೆ ಕಾಳಿ ರೂಪವಾಗಿ ತೊಡ್ತಾಳಲ್ಲ, ಕಾಳಿ ರೂಪವಾದಂಥ ಪಾರ್ವತಿ ದೇವಿ. ಮಂಡಲ ತ್ರಯನಿಳೆ ಅಂದರೆ ಸೂರ್ಯ ಚಂದ್ರ ಅಗ್ನಿ 3 ಮಂಡಲಗಳ ಮನೆಯುಳ್ಳಂಥ. ದಂಡಿ ಜಯ ದುರ್ಗಿ ಅಂದ್ರೆ ಈ ಯಮನನ್ನು ಗೆದ್ದಂಥ. ದುರ್ಗಿ ಅಂದರೆ ತಿಳಿಯುವುದಕ್ಕೆ ಅತಿ ಕಠಿಣ ಸ್ವರೂಪಳಾದಂಥ ಕೇಕಿ. ಪಣಿ ಅಂದರೆ ಅವುಗಳನ್ನೇ ಆಭರಣಗಳನ್ನಾಗಿ ಮಾಡಿಕೊಂಡಂಥ. ಕುಂಡಲೆ ಅಂದರೆ ಕುಂಡಲಿ ಶಕ್ತಿ ಸ್ವರೂಪಳಾದಂಥ ಮಹೇಶ್ವರಿ. ಈಗ ಹಲವಾರು ವಿಚಾರಗಳನ್ನು ಈಕೆಯ ವಿಚಾರಗಳನ್ನು ಹೇಳ್ತಾರೆ. ಅಂಥ ಒಂದು ಉಗ್ರ ಸ್ವರೂಪಳಾದಂಥ ಹೇಳಿಕೊಳ್ಳುವ ಪರಮೇಶ್ವರಿಯ. ಈಗ ಕೌಮಾರಿ ಅಂತ ಯಾಕೆ ಬಂದರೆ ಆಕೆ ಕೋಮಲ ಸ್ವರೂಪದಿಂದ ಕೂಡಿದಂಥ ಪಾರ್ವತಿ. ಚಾಮುಂಡಿ ಅಂದರೆ ಚಂಡಮುಂಡರನ್ನು ಕೊಂದಳಲ್ಲ, ಅದಕ್ಕಾಗಿ ಈಕೆಗೆ ಚಾಮುಂಡಿ ಅಂತ ಹೆಸರು ಬಂತು. ದುರ್ಗ ಅಂದರೆ ಕಠಿಣ. ದುರ್ಗ ಅಂದರೆ ಕಠಿಣ, ತಿಳಿಯುವುದಕ್ಕೂ ಕಠಿಣವಾದ ಸ್ವರೂಪ ಉಳ್ಳಂಥವಳು.
ಇವಳಿಗೆ ದುರ್ಗಿ ಅಂತ ಹೆಸರು ಬಂತು. ಈ ರೀತಿಯಾಗಿ ಇಲ್ಲಿ ಆಕೆಯ ವರ್ಣನೆಯನ್ನು ಹೇಳ್ತಾರೆ, ಹೆಸರುಗಳು ಅರ್ಥಗಳನ್ನು ಹೇಳ್ತಾರೆ ಅವರು. 4ನೇ ನುಡಿಯಲ್ಲಿ ಹೇಳ್ತಾರೆ, ವಿಮಲೆ ವಿಖ್ಯಾತೆ ಮಧುಮತೆ ಮುಖ್ಯ ಮಹನೀಯೆ ಸುಮತಿ ಸುಲಲಿತೆ ಹೈಮವತಿ ಭಾವೆ ಭೋಗಾರ್ತಿ ಕಮಲೆ ಕಾತ್ಯಾಯಿನಿ ಕರಾಳೆ ತ್ರಿಪುರ ವಿಜಯ ದಮೇದಯ ರಸ ಪೂರಿತೆ ಅಮೃತ ಅಂಬಿಕೆ ಅನ್ನಪೂರ್ಣೆ ಅಶ್ವರೂಢೆ ಶಮೆಶುದ್ಧೆ ಸಿಂಹವಾಹಿನಿ ಶುಭ ಕಲಾಪೆ ಸುಪ್ರಮದೆ ಪಾವನೆ ಪದ್ಮೆ ಪಾಶದೆ ಪರ ಬ್ರಹ್ಮೀಮೆ ಸಹಜ ಸುಮಿಕಿಯಂದು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ, ಈ ನಾಮಗಳದ ವಿಚಾರಗಳನ್ನು ಹೇಳ್ತಾರೆ ಅವರು. ವಿಮಲೆ ಅಂದರೆ ಪವಿತ್ರವಾದಂಥ ಪಾರ್ವತಿ ದೇವಿ, ವಿಖ್ಯಾತಿ ಅಂದರೆ ಪ್ರಖ್ಯಾತಳಾದಂಥ, ಮಧುಮತಿ ಅಂದರೆ ಶ್ರೇಷ್ಠ ಬುದ್ಧಿ ಉಳ್ಳಂಥ ಪಾರ್ವತಿ ದೇವಿ, ಮುಖ್ಯ ಅಂದರೆ ಶ್ರೇಷ್ಠವಾದಂಥ ಯಾರು ಪಾರ್ವತಿ, ಮಹನಿ ಅಂದರೆ ಬಹಳಷ್ಟು ಗೌರವಸ್ಥಳಿಂದ ಕೂಡಿದಂಥಕ್ಕಿ, ಸುಮತಿ ಅಂದರೆ ಸುಮತಿ ಬರೀ ಮತಿ ಅಂದರೆ ಬುದ್ಧಿ, ಸುಮತಿ ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ಬುದ್ಧಿಶೀಲಳಾದಂಥ ಪಾರ್ವತಿ, ಮತ್ತು ಸುಲಲಿತೆ ಅಂದರೆ ಒಳ್ಳೆ ಮನೋಹರಳಾದಂಥ, ಹೈಮಾವತಿ ಅಂದರೆ ಹಿಮವಂತನ ಪುತ್ರಿಯಾದಂಥ ಭಾವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಕಮಲೆ ಅಂದರೆ ಲಕ್ಷ್ಮಿಯಾದಂಥ, ಕಾತ್ಯಾಯಿನಿ ಅಂದರೆ ಈ ಕಾತ್ಯಾಯಿನಿ ಅನ್ನುವಂಥ ಋಷಿ ಪುತ್ರಿ ಆಕಿ, ಮತ್ತು ಕರಾಳೆ ಅಂದರೆ ಭೀಕರ ರೂಪವುಳ್ಳಂಥವಳು ಪಾರ್ವತಿ, ತ್ರಿಪುರ ವಿಜಯ ಅಂದರೆ ಮುಪ್ಪುರಗಳನ್ನು ಜಯಿಸಿದಂಥಕಿ, ದಮೆ ಅಂದರೆ ಇಂದ್ರಿಯಗಳ ನಿಗ್ರಹ ಉಳ್ಳಂಥಕಿ ಅಂತ ಈ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಯಾಕಂದರೆ ಮಂಗಳ ಸ್ವರೂಪವಾದಂಥ ಪಾರ್ವತಿ ದೇವಿಯ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಬರ್ತಾರೆ. ಈ ರೀತಿಯಾಗಿ ಆಕೆ ಮಂಗಳಕರವಾಗಿರುವಂಥ ಒಳ್ಳೆಯ ಮುಖವುಳ್ಳವಳಂದು ಪರಮೇಶ್ವರಿಯ ಪುಣ್ಯ. ನಾವು ಹಗಲಿರುಳು ಈಕೆಯ ಒಂದು ಪುಣ್ಯ ನಾಮವನ್ನು ನಾವು ಜಪಿಸಿದ್ರೆ ಭೋಗ ಮೋಕ್ಷಕ್ಕೆ ನಮ್ಗೆ ಆನಂದವಾಗಿ ನಮಗೆ ಮೋಕ್ಷ ಸಿಗ್ತದೆ, ಮತ್ತು ಏನಂದ್ರೆ ಭೋಗ ಸಿಗ್ತದೆ, ಕೇಳಿದಂಥದ್ದು ಸಿಗ್ತದೆ. ಯಾವಾಗಂದ್ರೆ ಹಗಲು ರಾತ್ರಿ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಬಿಡದೆ ಯಾರು ಹೇಳ್ತಾರೆ ಇವೆಲ್ಲ ದೊರೀತಾವ ಅಂತ ಹೇಳ್ತಾರೆ ಅವರು. ಮತ್ತೀಗ 5ನೇ ನುಡಿ ನೋಡೋಣ. ಇಲ್ಲಿ ಪಾರ್ವತಿಯ 108 ನಾಮಗಳನ್ನು ಯಾರು ಜಪಿಸ್ತಾರ ಏನೇನು ಆಗ್ತಾವನ್ನೋದಕ್ಕೆ ಹೇಳ್ತಾರೆ. ಸ್ತ್ರೀ ಪುತ್ರ ಮೊದಲಾದ ಸಕಲ ಸಂಪತ್ತು ಪ್ರಾಪ್ತ ಆಗ್ತಾವಂತ ಹೇಳ್ತಾರೆ. ಈ ನಾಮಗಳನ್ನು ಯಾರು ಜಪಿಸ್ತಾರ ಅವರಿಗೆ ಸ್ತ್ರೀ ಆಗಿರ್ಬೋದು ಮತ್ತು ಪುತ್ರ ಮೊದಲಾದ ಎಲ್ಲ ಸಕಲ ಸಂಪತ್ತು ಪ್ರಾಪ್ತಿ ಆಗ್ತಾವಂತ ಹೇಳ್ತಾರೆ ಅವರು. ಇದು ಜಪಿಸೋದ್ರಿಂದ ಇದು ಭಾಳ ಸತ್ಯ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ಯಾಕಂದ್ರೆ ಅಷ್ಟು ಅದ್ಭುತ ಶಕ್ತಿ ಅದಾವ ಇದ್ರಾಗ. ಇಂತು ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸಮ್ಯ ಜ್ಞಾನ ಸತ್ಕ್ರಿಯೆ ಸಮಂತು ಕರುಣಾಸನ ಭರಣ ಆಯುಧಾದಿ ಸಗುಣಾಂತರಾದಿಗಳಾಗೂತ ಸಂತಸವ ನೀವ ಶಾಂಭವಿಯ 108 ಶುಭವಾಂತ ನಾಮಗಳನ್ನು ಜಪಿಸಿದೊಡೆ ಸತಿಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಯಪ್ಪು ದೂರಂತೆ ನಿಶ್ಚಯ ಮೀದೆಂದು. ನೋಡ್ರ ಏನು ಹೇಳ್ತಾರೆ ಅಂದ್ರೆ, ಇದನ್ನು ಈ ಪ್ರಕಾರ ಗುರು ಶಂಭುಲಿಂಗದ ಅಂತಾರೆ. ಗುರು ರೂಪವಾದಂಥ ಸುಖೋತ್ಪತ್ತಿ ಕಾರಣೀಭೂತನಾದಂಥ ಪರಮಾತ್ಮನ ಶಕ್ತಿ ಅಂದರೆ ಸಾಮರ್ಥ್ಯ, ರೂಪಶಕ್ತಿಯು ಅಂತ ಕೂಡ ಹೇಳ್ತಾರೆ. ಸೌಭಾಗ್ಯ ಅಂದರೆ ಸಿರಿವಂತಿಕೆಯು. ಇಲ್ಲಿ ಏನು ಹೇಳ್ತಾರೆ, ಇಂಥ ಒಂದು ಈಕಿ ದೇವಿಯ ಒಂದು ಪಾರ್ವತಿಯ ನಾಮವನ್ನು ನಾವು ಹಗಲಿರುಳು ಇದನ್ನು ಯಾವಾಗ ಬೆಳಗ್ಗೆ ಮತ್ತು ಸಾಯಂಕಾಲ ಇವನ್ನ ನಾವು ಹೇಳ್ತಾ ಹೋದ್ರೆ ನೋಡ್ರಿ, ಯಾಕಂದ್ರೆ ಸ್ವಸ್ವರೂಪ ಜ್ಞಾನವು, ಉತ್ತಮ ಕ್ರಿಯೆಗಳು, ದಯಾಗುಣವು, ಸಿರಿವಂತಿಕೆಯು, ನೋಡ್ರಿ ಅಘಟಿತ ಘಟನಾ ರೂಪವಾದ ಶಕ್ತಿ, ದಯಾಗುಣ ಬರ್ತದ, ಆಸನವು, ಅಲಂಕಾರಗಳು, ಅನೇಕ ಪ್ರಕಾರದ ಆಯುಧಗಳು, ಇವೆಲ್ಲವೂ ಕೂಡಿರುವಂಥ ಶಾಂಭವಿಯ 108 ನಾಮಗಳನ್ನು ಯಾರು ನಿತ್ಯದಲ್ಲಿ ಧ್ಯಾನಿಸ್ತಾರೋ, ಹೇಳ್ತಾರೋ, ಕೇಳ್ತಾರೋ ಅವರಿಗೆ ಸತಿ ಪುತ್ರ ಸಂತಾನಗಳು, ಸತಿ ಇರದೇ ಇದ್ದಂಥವರಿಗೆ ಸತಿ ಹೆಂಡತಿ ಸಿಗುವಂಥದ್ದು, ಪುತ್ರ ಆಗುವಂಥದ್ದು, ಮತ್ತು ಸಂತಾನಗಳು ಪುತ್ರ ಸಂತಾನಗಳಾಗುವಂಥದ್ದು, ಮತ್ತು ಐಶ್ವರ್ಯದ ಪ್ರಾಪ್ತಿ ಏನು ಕೇಳ್ತಾರೆ ಅದೆಲ್ಲವ ಪ್ರಾಪ್ತಿ ಆಗ್ತದ. ಈ ಮಾತು ನಿಶ್ಚಯ ಅಂತ ಹೇಳ್ತಾರೆ, ಸತ್ಯವಾದಂಥ ಮಾತು ಅಂತ ಹೇಳ್ತಾರೆ. ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾರಲ್ಲ, ಅದಕ್ಕೆ ಈ ಮಾತು ನಿಶ್ಚಯವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಈ ರೀತಿ ಪಾರ್ವತಿಯ ನಾಮಗಳನ್ನು 108 ನಾಮಗಳನ್ನು ಯಾರು ಜಪಿಸ್ತಾರೆ ಈ ಥರ ಏನು ಸತಿ ಪುತ್ರ ಸಂತಾನಗಳು ಮತ್ತು ಐಶ್ವರ್ಯ ಎಲ್ಲ ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರೆ ಅವರು. ಮತ್ತೀಗ ನಾವು 7ನೇ ಪದ ನೋಡೋಣ.
ಪರಮೇಶ್ವರನ ಮಂಗಲವನ್ನು ಮಾಡಿದ ವರ್ತನೆಯನ್ನು ವರ್ಣನೆ ಮಾಡ್ತಾರೆ. ಇದು ಸ್ವಲ್ಪ ವರ್ಣನೆ ಮಾಡ್ಕೊತ ಹೋಗ್ತಾರೆ, ನೋಡೋಣ. ಜಯ ಜಯ ಮಂಗಳಮಯ ಮಹಿಮೋದಯ, ಜಯ ಜಯ ಜನ್ಮ ಜರಾಮೃತಿ ಭಯಹರ, ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ, ಜಯ ಜಯ ಶಂಕರನೇ ಅಂತ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಪರಮಾತ್ಮನ ಒಂದು ಮಂಗಲವನ್ನು ಮಾಡ್ತಾರೆ. ಪರಮಾತ್ಮನ ಮಂಗಲ ಯಾಕಂತಂದ್ರೆ ಪರಮಾತ್ಮ ಹೆಂಗದನಪ್ಪ ಅಂತಂದ್ರೆ ಮಂಗಳ ಸ್ವರೂಪದಿಂದ ಸರ್ವತ್ರದಲ್ಲಿ ವ್ಯಾಪಕ ಆಗಿದ್ದಾನ ಪರಮಾತ್ಮ. ಮಂಗಳಮಯ, ಜಯ ಜಯ ಮಂಗಳ ಮಹಿಮೋದಯ ಅಂತ ಹೇಳ್ತಾರೆ ಅವರು. ಸರ್ವತ್ರದಲ್ಲಿ ವ್ಯಾಪಕನಾದಂಥ ಪರಮಾತ್ಮ ಮಂಗಲ ಸ್ವರೂಪದಿಂದ ಕೂಡಿದಂಥ ಇದು ಜನ್ಮ ಮರಣ ಯಾಕಂದ್ರೆ ಈ ಹುಟ್ಟು ಸಾವು ಈ ಮರಣಗಳ ಭಯವನ್ನು ನಾಶ ಮಾಡಿದಂತಹ ಮತ್ತು ಹುಟ್ಟು ಸಾವನ್ನು ನಾಶ ಮಾಡ್ತಾನೆ. ಮತ್ತು ಮಹಾಮಹಿಮೆ ಶಾಲಿ ಉಳ್ಳಂಥ ಸರ್ವರಿಗೂ ಸುಖವನ್ನು ಮಾಡ್ತಕ್ಕಂಥ ಈ ಪರಮಾತ್ಮನೇ ನಿನಗೆ ಜಯವಾಗಲಿಪ್ಪ. ಭಕ್ತರಾದಂಥ ಜಯ ಜಯಕಾರವನ್ನು ಮಾಡ್ತಾ ಇದ್ದಾರೆ. ನೀನು ಒಂದಲ್ಲ ಎರಡಲ್ಲಪ್ಪ, ನೀನು ಎಷ್ಟೋ ದುಃಖಗಳನ್ನು ಬಿಡಿಸುವಂಥವ್ನು ಇದೆ. ಜನ್ಮ ಮರಣ ಮುಪ್ಪು ಅನ್ನುವಂಥದ್ದು ಈ ಭಯವನ್ನು ನಾಶ ಮಾಡ್ತಿದ್ದೀನಿ ನೀನು. ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಈ ಜನ್ಮ ಹುಟ್ಟುವಂಥದ್ದಾಗಿರ್ಬೋದು, ಸಾಯುವಂಥದ್ದಾಗಿರ್ಬೋದು, ಮತ್ತು ಮುಪ್ಪು ಅನ್ನುವಂಥದ್ದಾಗಿರ್ಬೋದು. ಇಲ್ಲಿ ಬಹಳಷ್ಟು ಭಯ ಆಗಿರ್ತದಲ್ಲ, ಅದನ್ನು ನಾಶ ಮಾಡುವಂಥ ಶಕ್ತಿ ನಿನ್ನಲ್ಲಿ ಐತಪ್ಪ. ಪರಮಾತ್ಮನೇ ನಿನಗೆ ಜಯ ಜಯ ಆಗಲಿ ಅಂತ ಜಯಕಾರವನ್ನು ಹಾಕ್ತಾರೆ. ಇಲ್ಲಿ ಇವರು ಜಯವಾಗಲಿ ಅಂತಂದ್ರೆ ಆತಗೆ ಜಯ ಆಗ್ತದೇನ್ರಿ, ಜಯ ಆಗ್ತದೇನ್ರಿ, ಜಯವಾಗು ಅಂದಗಳನ್ನೇ ಆಗ್ತದೇನಂದ್ರೆ ಹಂಗಲ್ಲದು. ಇಲ್ಲಿ ಸ್ವತಃ ಜಯ ಸ್ವರೂಪನೇ ಅದಾನತ, ಮಂಗಳ ಸ್ವರೂಪನೇ ಅದಾನ. ಹೀಗಿದ್ರೂ ಜಯ ಜಯಕಾರವನ್ನು ಮಾಡ್ತಾರೆ. ಯಾಕಂದ್ರೆ ಪರಮಾತ್ಮನ ಜಯಶಾಲಿ ಸುಖರೂಪದಿಂದಿದ್ರೆ ನಾವು ಸುಖರೂಪವಾಗಿ ಇರ್ತೀವಿ ಅನ್ನುವಂಥ ಒಂದು ವಿಷಯ ಸಲುವಾಗಿ ಜಯವಾಗಲಿ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಜಯ ಆಗಲಿ ಅಂತ ಮಂಗಲವನ್ನು ಮಾಡ್ತಾರೆ. ಇನ್ನು ಹೇಳ್ತಾರೆ ಪರಮಾತ್ಮನ ಏನು ಮಸ್ತಕವನ್ನು ಅಂಗಾಂಗಗಳ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಅಂಗಾಂಗಗಳ ವರ್ಣನೆ ಮಾಡ್ತಾರೆ. ಮಸ್ತಕವನ್ನು ವರ್ಣನೆ ಮಾಡಿ ಮಸ್ತಕದಿಂದ ಕೆಳಗಿನ ಅಂಗಾಂಗಗಳನ್ನು ವರ್ಣನೆ ಮಾಡ್ತಾ ಪಾದದವರೆಗೆ ಬರ್ತಾರೆ. ಅದರಿಂದ ಮುಂದಿನ ಪದದಿಂದ ಮೊದಲು ಪರಮಾತ್ಮನ ಮಸ್ತಕ ಬಗ್ಗೆ ಆತನ ಮುಖದ ಬಗ್ಗೆ ವರ್ಣನೆ ಮಾಡ್ತಾರೆ. ಏನು ಹೇಳ್ತಾರೆ? ಒಂದನೇದ್ದು, ಕೆಂಬೊಗರಿನ ಜಡೆ ಮುಡಿಯ ರಮನೆಯೋಳ ಗಂಬು ನಿತಂಬಿನ ಆಳ್ದನೆ ಅಶ್ವಥ ಕಂಬಲ ಕರ್ಣ ಕಲಿತನೆ ಕಂತು ಕದಂಬಕ ರೂಪಕನೆ ಅಂಬಾನನ ವನರುಹ ಮಧು ಮಧರೋ ಲಂಬ ಮಿದೆನಿಸುವ ಗಂಧವಹನೆ ಶ್ರುತಿ ಗಿಂಬರಸನೆಯ ನುಣ್ಗದಪಿನ ಪೊಳಪಿಂ ಬಗೆ ಗೊಪ್ಪವನೇ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಕೆಂಬೊಗರಿನ ಅಂದ್ರೆ ಕೆಂಪು ಪ್ರಕಾಶದಿಂದ ಕೂಡಿದಂತಹ ಏನು ಆತನ ಜಡೆ ಇರ್ತಾವೆ. ಆದರೆ ಅರಮನೆ ಒಳಗೆ ಅಂಬು ತಂಬಿನಿ ಆಳದನೆ ಅಂದರೆ ಗಂಗೆ ಅನ್ನುವಂಥ ಸ್ತ್ರೀಯನ್ನು ತನ್ನ ಜಡೆಯಲ್ಲಿ ಇಟ್ಕೊಂಡಂಥ ಪರಮಾತ್ಮನೇ ನೋಡ್ರಿ. ಅದಕ್ಕೆ ಏನು ಹೇಳ್ತಾರ ಅಂತಂದ್ರೆ, ಪರಮಾತ್ಮನೇ ನಿನ್ನ ಮಸ್ತಕ ಹೆಂಗೆ ಐತಪ್ಪ ಅಂತಂದ್ರೆ ಕೆಂಪು ಪ್ರಕಾಶದಿಂದ ಕೂಡಿದಂಥ ಜಡೆ ಉಳ್ಳಂಥ ಒಂದು ನಿನ್ನ ತಲೆ ಮಸ್ತಕ ಹೆಂಗೈತಂತಂದ್ರೆ ಕೆಂಪು ಪ್ರಕಾಶದಿಂದ ಪ್ರಕಾಶಿಸುವ ಜಡೆ ಉಳ್ಳಂಥದ್ದಪ್ಪ ನಿನ್ನ ಮಸ್ತಕ. ಮತ್ತು ಜಡೆಯ ಸೂಡಿನಲ್ಲಿ ಪವಿತ್ರವಾದ ಜಡೆಯನ್ನು ಕಟ್ಕೊಂಡಿದೆಯಲ್ಲ, ಅಲ್ಲಿ ಗಂಗೆಯನ್ನು ಧಾರಣೆಯನ್ನು ಮಾಡ್ಕೊಂಡಿದೆ. ಮತ್ತು ಗಾಯನಕ್ಕೆ ಮೆಚ್ಚಿ ಅಶ್ವಥ ಕಂಬಲರ, ಯಾಕಂದ್ರೆ ನೀನು ಗಾಯನಕ್ಕೆ ಮೆಚ್ಚಿ ಏನು ಮಾಡಿದೆ, ಅಶ್ವಥ ಕಂಬಲರವೆಂಬ ದೇವಗಂಧರ್ವರನ್ನು ಕಿವಿಯಲ್ಲಿ ಧಾರಣೆ ಮಾಡ್ಕೊಂಡಿರುವಿ ನೋಡ್ರಿ. ಗಾಯನಕ್ಕೆ ಮೆಚ್ಚಿ ಅಶ್ವಥ ಕಂಬಲರೆಂಬ ದೇವಗಂಧರ್ವರನ್ನು ಎರಡೂ ಕಿವಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು, ಆ ಕಡೊಬ್ಬರನ್ನ ಈ ಕಡೊಬ್ಬರನ್ನ. ಅನಂತ ಕೋಟಿ ಮನ್ಮಥರನ್ನು ಹೀಯಾಳಿಸ್ತಕ್ಕ ರೂಪುಳ್ಳನು. ಯಾಕಂದ್ರೆ ಅನಂತ ಕೋಟಿ ಈ ಮನ್ಮಥರನ್ನು ಕೂಡ ನಿನ್ನ ಮುಂದೆ ಹೀಯಾಳಿಸಿ ಹಿಂಗೆ ನಿವಾಳಿಸಿ ಒಗಿಬೇಕು, ಆ ಥರ ರೂಪ ಉಳ್ಳಂಥವ್ನು ನೀನು ಪರಮಾತ್ಮ. ಹಂಗೆ ರೂಪ ಉಳ್ಳಂಥವ್ನು ಇದೆ. ಪಾರ್ವತಿಯ ಮುಖವನ್ನುವಂಥ ಕಮಲದ ಮಕರಂದವನ್ನು ನೋಡ್ರಿ. ಯಾಕಂದ್ರೆ ಪಾರ್ವತಿಯ ಮುಖ ಅನ್ನುವಂಥದ್ದು ಏನು, ಆ ಮಕರಂದವನ್ನು ಹೀರುವಂತಹ ನಿನ್ನ ಮೂಗು, ಆ ಥರ ನಾಸಿಕುಳ್ಳಂಥ ಪರಮೇಶ್ವರ ನೀನು, ಪರಮಾತ್ಮ ನೀನು ಹಂಗಿದೆ. ಮತ್ತು ವೇದಗಳಿಗೆ ಸ್ಥಳವಾಗಿದ್ದ ಮತ್ತು ವಿಶಾಲವಾದ ನಾಲಿಗೆಯಿಂದ ಕೂಡಿದ ನೋಡ್ರಿ. ವೇದಗಳಿಗೆ ಸ್ಥಳವಾಗಿದ್ದಂಥದ್ದು, ವಿಶಾಲವಾದ ನಾಲಿಗೆಯಿಂದ ಕೂಡಿದಂಥ ಮತ್ತು ಪ್ರಕಾಶಮಾನವಂಥ ಕೆನ್ನೆಯುಳ್ಳಂಥವನಾಗಿರುವೆ ನೀನು. ಅದನ್ನು ವರ್ಣನೆ ಮಾಡ್ತಾರೆ ಮಸ್ತಕದ್ದು. ಈ ಪ್ರಕಾರ ಭಾವನೆಗೆ ಶುಭತಕ್ಕಂಥ ಏ ಪರಮಾತ್ಮನೇ ನಿನಗೆ ಜಯವಾಗ್ಲಪ್ಪ ಅಂತ
ಇಲ್ಲಿ ವರ್ಣನೆ ಮಾಡ್ತಾರೆ ಪರಮಾತ್ಮನಿಗೆ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ನೋಡೋಣ ಸ್ವಲ್ಪ ಮುಂದೆ. ಪರಮಾತ್ಮನ ಎದೆ, ತೋಳ ಮತ್ತು ಕಂಠ ಇವುಗಳನ್ನು, ಉದರ ಹೊಟ್ಟೆಯನ್ನು ವರ್ಣನೆ ಮಾಡ್ತಾರೆ. ಏನು ಮಾಡ್ತಾರೆ ನೋಡೋಣ. ತಳತಳಿಸುವ ತಂಬೆಳಗು ಬಿಸಿಲು ಶಿಖಿಗಳ ಕಂಗಳ ಕಳವೆಳಗಿನ ಸುಮುಖನೆ ಗಳಗದೊಳು ಕತ್ತೂರಿ ಗೆರೆಯನೆ ಹೊಸ ಬಿಸದೆಳೆದನೆ ಪೇರುವನೆ ನಳ ನಳಿಸುವ ತೋಳ್ಗಳ ಸಾಲ್ಗಳ ಚೆಲುವಳ ಒಟ್ಟನೆ ವರ ಪರುಷು ಮೃಗಾಭಿಯ ವಿಲಸಿತಕರನೆ ಸಕಲ ಜಗದುದರನೆ ಪೊಳೆವ ಜೀನಾಂಬರನೆ ಅಂತ ಮತ್ತೆ ವರ್ಣನೆ ಮಾಡ್ತಾರೆ ಪರಮಾತ್ಮ. ಏನು ಹೇಳ್ತಾರೆ ಈ ಪರಮಾತ್ಮ? ಸೂರ್ಯ, ಚಂದ್ರ ಮತ್ತು ಅಗ್ನಿ 3 ನೇತ್ರಗಳನ್ನು ಒಳಗೊಂಡಂಥ ಪರಮಾತ್ಮ ನೀನು. ಮತ್ತು ಈ 3 ನೇತ್ರಗಳ ಕಿರಣಗಳಿಂದ ಆ ಪ್ರಕಾಶ ಬೀರುವಂಥವನಾಗಿದ್ದೀನಿ. ಯಾವುದು? ಸೂರ್ಯ ಮತ್ತು ಚಂದ್ರ, ಅಗ್ನಿ ನೇತ್ರಗಳು ನಿನಗದಾವ. ಮತ್ತು ಬಹಳಷ್ಟು ಶೋಭಾಯಮಾನವಾಗಿ ಮನೋಹರವಾಗಿ ಮುಖವುಳ್ಳಂಥದ್ದು ನಿನ್ನ ಮುಖದ ಕಾಂತಿ ಐತಪ್ಪ. ಮತ್ತು ವಿಸ್ತಾರವಾದಂಥ ಎದೆ ಉಳ್ಳಂಥದ್ದು ನಿನಗೆ, ವಿಸ್ತಾರವಾದಂಥ ಎದೆ ಉಳ್ಳಂಥ ಒಂದು ಶರೀರ, ಸುಂದರವಾದ ತೋಳುಗಳದಾವ ಮತ್ತು ಸೌಂದರ್ಯ ಉಳ್ಳಂಥವನಿದೆ ನೀನು. ಪರಮಾತ್ಮಗೆ ವರ್ಣನೆ ಮಾಡ್ತಾರೆ. ಮತ್ತು ನಿನ್ನ ಬಲ್ಲಿ ಹೆಂಗೆ ಐತಂದ್ರೆ ಬೇಡದವ್ರಿಗೆ ಬೇಡಿದ್ದನ್ನು ಬೋಳಾ ಶಂಕರ ಅಂತ ಹೇಳ್ತಾರೆ. ಯಾರು ಅದಕ್ಕೆ ಹೇಳ್ತಾರೆ? ಭಗವಂತಂದು ಭಾಳ ಸಂಸಾರದಾಗ ಭಾಳಷ್ಟು ಕಷ್ಟಪಡ್ತೀವಿ ನೋಡ್ರಿ. ಇಷ್ಟೇ ಸುಖಕ್ಕಾಗಿ ಬೆಟ್ಟದಷ್ಟು ಕಷ್ಟಪಡ್ತೀವಿ ಅಂತ ಹೇಳ್ತಾರೆ ಮಹಾತ್ಮರು. ಅದು ಖರೇನೇ ಅದು. ಯಾಕಂತಂದ್ರೆ ಇದ್ರಾಗ ಸುಖ ಅಂತ ಬಡ್ದಾಡ್ತೀವಿ, ಕೊನೆಗೆ ಸುಖ ಐತೇನಂದ್ರೆ ಇಲ್ಲ ಅಲ್ಲ. ಅದಕ್ಕೆ ಇಲ್ಲಿ ಅದ್ರಾಗ ಸುಖ ಅನ್ನುವಂಥದ್ದು ಇಲ್ಲ ಅಂದ್ರೂ ಕೂಡ ಅದಕ್ಕೆ ಬಡ್ದಾಡ್ತೀವಲ್ಲ. ಇಲ್ಲಿ ನೋಡ್ರಿ, ಅದಕ್ಕೆ ಇಷ್ಟೆಲ್ಲ ನಾವು ಬಡ್ದಾಡ್ತೀವಿ, ಇಷ್ಟೆಲ್ಲ ಕಷ್ಟಪಡ್ತೀವಿ. ಈ ಜಗತ್ತಿನೊಳಗೆ ಜನರದ್ದು ಕೂಡ ಅಲ್ಲಿ ಅವರಿಗೆ ಒಲಿಸುವಂಥದ್ದು ಮಾಡುವಂಥದ್ದು ಭಾಳಷ್ಟು ನಡೀತಾವೆ. ಇವೆಲ್ಲಕ್ಕಿಂತ ಈ ಭಾವ ಭಗವಂತನಲ್ಲಿ ಇಟ್ಟು ಭಗವಂತನ ಒಲಿಸಿದ್ರೆ ಅದಕ್ಕೆ ಹೇಳ್ತಾರೆ, ಶಿವನೇ ನಿನ್ನನ್ನು ಒಲಿಸಲುಬಹುದು, ನರಜನರನ್ನು ಒಲಿಸುವುದು ಬಲು ಕಷ್ಟ ಅಂತ ಹೇಳ್ತಾರೆ ದಾಸರೆಲ್ಲ. ಪರಮಾತ್ಮೆಗೆ ಏನಿಲ್ಲ, ಭಾಳ ಶುದ್ಧವಾದಂಥ ಭಕ್ತಿ. ಅದಕ್ಕೆ ಹೇಳ್ತಾರೆ, ಹೂವನ್ನು ಕೇಳುವುದಿಲ್ಲ, ಹಣ್ಣನ್ನು ಬೇಡುವುದಿಲ್ಲ, ಹೊಗಳಿಕೆಯೊಂದು ಕೇಳಲ್ಲ, ನೀಲಕಂಠ ಹಣ್ಣಾದ ಪರಿಪಕ್ವವಾದಂಥ ಹೃದಯ ನೋಡ್ತಾನ. ಆ ಹೃದಯದಲ್ಲೇ ನೆಲೆಸ್ತಾನೆ ಭಗವಂತ. ಅದೇ ಒಂದು ಸ್ವಲ್ಪ ನಾವು ಮನಸಾರೆ ಯಾಕಂದ್ರೆ ಒಳವರೆಗೆ ಒಂದಾಗಬೇಕು. ಭಕ್ತಿ ಅನ್ನುವಂಥದ್ದು ನಿಜ ಭಕ್ತಿ ಮಾಡಿದ್ದೆ ಆದರೆ ಯಾವತ್ತೂ ಕೈ ಬಿಡಂಗಿಲ್ಲ ಪರಮಾತ್ಮ ನಮ್ಗೆ. ಕೈ ಯಾವತ್ತೂ ಬಿಡಂಗಿಲ್ಲತ್ತ. ಯಾಕಂದ್ರೆ ಭಕ್ತಿ ನಿಜ ಭಕ್ತಿ ಇರಬೇಕಲ್ಲಿ. ಅದಕ್ಕೆ ಜಗತ್ತಿನ ಜನರು ಯಾರಾದ್ರೇನು, ಯಾರು ಇದ್ರೇನು, ಯಾರು ಹೋದ್ರೇನ್ರಿ, ಭಗವಂತ ಒಬ್ಬನ ನಮ್ಮ ಜೊತೆ ಇದ್ರೆ ಸಾಕಂತಾರೆ ಮಹಾತ್ಮರು ಎಲ್ಲ ಹೇಳಿದ್ದಾರೆ ಭಾಳಷ್ಟು. ಅದಕ್ಕೆ ಆತ ಹೆಂಗದನಂದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಶಕ್ತಿ ಉಳ್ಳಂಥವನದನತ. ಇಲ್ಲಿ ಇಷ್ಟಪ್ರದಾಯಕದಿಂದಲೂ, ಆಮೇಲೆ ಕೊಡಲಿಯಿಂದಲೂ, ಜಿಂಕೆಯಿಂದಲೂ, ಅಭಯತ್ವದಿಂದಲೂ ಒಪ್ತಕ್ಕಂಥ ಹಸ್ತಗಳುಳ್ಳಂಥವನಿತ. ಕೇಳಿದಂಥವ್ರಿಗೆ ಕೇಳಿದ್ದನ್ನು ಕೊಡುವಂಥ ಭಗವಂತ ಭಾಳ ಸುಲಭ. ಭಗವಂತನ ಭಕ್ತಿ ನಾವೇನು ಈ ಕಡೆ ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಈ ಕಡೆ ಭಾವ ಇಟ್ಟದ್ದು ಈ ಕಡೆ ಇಡ್ರಿ ಅಂತ ಹೇಳ್ತಾರೆ ಅವರು. ಇದನ್ನು ಒಲಿಸಿ ಬಿಡ್ಬೋದು ನಾವು. ಇದ್ರಾಗ ಒದ್ದಾಡ್ತೀವಿ ಇವ್ರನ್ನ ಹೊಲ್ಸಕ್ಕೆ ಮಂದಿನ. ಅವ್ರಿಗಿಂತ ನೋಡ್ರಿ ಆ ಭಕ್ತಿ ಆ ಭಾವವನ್ನು ಇಲ್ಲಿ ಇಟ್ಬಿಡ್ರಿ, ಇದನ್ನೇ ಹೊಲ್ದು ಬಿಡ್ತಾನೆ ನಮಗೆ. ಏನು ಬೇಕಾಗಿಲ್ಲ. ಯಾಕಂದ್ರೆ ಸರ್ವಶಕ್ತಿ ಕರ್ತತ, ನಿನಗೇನು ಬೇಕಾದ್ದು ಕೊಡುವಂಥವನ್ನದನ್ನತ. ಅದನ್ನು ಒಲಿಸುವಂಥದ್ದು ಇಲ್ಲಿ ನಿನಗೇನು ಕೇಳಿದಂಥದ್ದನ್ನು ಕೊಡುವಂಥ ಭಗವಂತ ಅದಾನಪ್ಪ. ಸಕಲ ಲೋಕಗಳನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕೇವಲ ಚರ್ಮದ ವಸ್ತ್ರವನ್ನು ಉಟ್ಟಂಥ ಪರಮಾತ್ಮ ನಿನಗೆ ಜಯವಾಗಲಿ. ಅದು ಏನು ಕಡಿಮೆ ಐತೆ ಹೇಳ್ರಿ. ಎಲ್ಲವನ್ನೂ ಕೇಳಿದಂಥವ್ರಿಗೆ ಕೇಳಿದಂಥದ್ದು ಕೊಡ್ತಾನೆ. ಸಕಲ ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಾನ, ಉದರದಲ್ಲಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಅದಕ್ಕೆ ಕೇವಲ ಚರ್ಮವನ್ನು ಉಟ್ಕೊಂಡಿದ್ದಾನೆ ನೋಡ್ರಿ. ಚರ್ಮದ ವಸ್ತ್ರವನ್ನು ಹುಟ್ಟಿದ್ದಾನೆ ಪರಮಾತ್ಮ. ಜಯ ಆಗ್ಲಿಪ್ಪ ಅಂತ ಹೇಳ್ತಾರೆ ಅವರು. ಮತ್ತೇನು ಹೇಳ್ತಾರೆ? ಆತನ ಪಾದ ಕಮಲಗಳನ್ನು ನೆನೆಸ್ತಾರೆ. ಮಸ್ತಕವನ್ನು ವರ್ಣನೆ ಮಾಡಿದರು, ಹೊಟ್ಟೆಯ ಉದರವನ್ನು ವರ್ಣನೆ ಮಾಡಿದರು ಅವರು. ಎದೆ, ತೋಳ ಮತ್ತು ನೇತ್ರದ ಬಗ್ಗೆ ಅವರು ವರ್ಣನೆ ಮಾಡಿದರು. 3 ನೇತ್ರ ಉಳ್ಳಂಥವನದನ, ಆತನ ಎದೆಗಳು ಅಗಲದಾವ. ಈ ರೀತಿಯಾಗಿ ವರ್ಣನೆ ಮಾಡಿದರು. ಮತ್ತೀಗ 3ನೇ ನುಡಿ ನೋಡಿಬಿಡೋಣ. ಇದು ಒಂದು ನೋಡಿಬಿಡೋಣ. ಹರಿಯಜ ವಾಸವ ಮನು ಮುನಿ ದಾನವ ನರನಾಗ ಅಮರ ನಮಿತ ಪಾದಾಬ್ಜನೆ ಸರಿಮಿಗಿಲ್ಲೆಲ್ಲಿಯೂ ಮಿಲ್ಲವೆನಿಸಿದುರು
ತರನೆ ನಿರಂಜನನೆ ಪರಮನೆ ಬಿಂದು ಕಳನಾದ ಆತ್ಮನೆ ಚಿರಚಿನ್ಮಾತ್ರನೆ ನಿಗಮಾಗಮ ನುತ ಸರಸಾಮೋದನೆ ಗುರು ಶಂಭುಲಿಂಗ ಶರಣ ಸುರದ್ರುಮನೆ ಅಂತ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಹರಿ ಹರಿ ಅಂತಂದ್ರೇನು? ನಾರಾಯಣ ವಿಷ್ಣು. ನಾರಾಯಣನಿಂದಲೂ. ಅಜ ಅಂದ್ರೆ ಬ್ರಹ್ಮ. ಹರಿ ಅಂದ್ರೆ ನಾರಾಯಣ, ಅಜ ಅಂದ್ರೆ ಬ್ರಹ್ಮ. ಈ ನಾರಾಯಣನಿಂದಲೂ ಬ್ರಹ್ಮನಿಂದಲೂ ಇಂದ್ರನಿಂದಲೂ. ವಾಸವ ಅಂದ್ರೆ ಕೊಟ್ಟಾರ ನೋಡ್ರಿ. ವಾಸವ ಅಂತಂದ್ರೇನು? ಇಂದ್ರ. ಮತ್ತು ಈ ನಾರಾಯಣನಿಂದಲೂ ಬ್ರಹ್ಮನಿಂದಲೂ ಇಂದ್ರನಿಂದಲೂ ಈ ಮನುಗಳು ಅಂದ್ರೆ ಈ ಏನದಾವ 14 ಮಂದಿ ಮನುಗಳಿಂದ. ಮುನಿಗಳು ಎಷ್ಟಾದಾರ? 14 ಮಂದಿ ಮನುಗಳದಾರ. 88 ಕೋಟಿ ಮುನಿಗಳಿಂದ ನೋಡ್ರಿ. 88 ಕೋಟಿ ಮುನಿಗಳು ಅದಾರ. 14 ಮಂದಿ ಮನುಗಳದಾರ. 88 ಕೋಟಿ ಮುನಿಗಳಿಂದ ಮತ್ತು ರಾಕ್ಷಸರಿಂದಲೂ ಮನುಷ್ಯರಿಂದಲೂ ಪಾತಾಳ ಲೋಕದವರಿಂದಲೂ ದೇವತೆಗಳಿಂದಲೂ ಇವರೆಲ್ಲರ ಕಡೆಯಿಂದ ನಮಸ್ಕಾರ ಮಾಡಿಕೊಳ್ಳಿಕ್ಕೆ ಯೋಗ್ಯನಾದಂಥ ಪರಮಾತ್ಮ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಮಹಾದೇವ ಅಂತ ಹೆಸರು ಬಂದಂಥದ್ದು. ಅಂಥ ಕಮಲವನ್ನು ಉಳ್ಳಂಥವು. ಪಾದಾಬ್ಜನೆ ಅಂದರೆ ಕಮಲಗಳನ್ನು ಉಳ್ಳಂಥವನು. ಆದರೆ ನಿನ್ನ ಸಮ ಯಾರನ್ನ ಅದಾರ ಅಂತಂದ್ರೆ ಯಾರೂ ಇಲ್ಲ ನೋಡ್ರಿ. ಪರಮಾತ್ಮನ ಸಮ ಯಾರೂ ಇಲ್ಲ. ಅದು ಭಾಳ ಶ್ರೇಷ್ಠವಾಗಿರುವಂಥವನು. ಮತ್ತು ಮಾಯರೂಪ ದೋಷ ರಹಿತನಾದಂಥವನು. ಯಾವುದೂ ಇಲ್ಲ ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ. ಇಂದ್ರಾದಿ ದೇವತೆಗಳಿಂದ 14 ಮಂದಿ ಮನುಗಳಿಂದ 88 ಕೋಟಿ ಮುನಿಗಳಿಂದ ದಾನವರಿಂದ ನರರು ನಾಗಲೋಕದವರಿಂದಲೂ ವಂದಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಪಾದಕಮಲ ಉಳ್ಳಂಥ ಪರಮಾತ್ಮನೇ. ಎಷ್ಟಿರ್ಬೋದು ನೋಡ್ರಿ. ಈತನ ಸಮಾನರು ಯಾರನ್ನ ಅದಾರೇನು ಜಗತ್ತಿನೊಳಗೆ? ಇಲ್ಲ. ಯಾಕಂದ್ರೆ ಅದಕ್ಕೆ ಮಹಾದೇವ ಎಲ್ಲಕ್ಕಿಂತ ಒಡೆಯ. ಅದಕ್ಕೆ ಇಲ್ಲಿ ಹೆಚ್ಚಿನವ್ರು ಎಲ್ಲಿಯೂ ಇರೋದ. ಶ್ರೇಷ್ಠ ಪುರುಷನೇ ನೀನಾಗಿದೆ. ನಿನಗಿಂತ ಹೆಚ್ಚಿನವ್ರು ಯಾರು ಇಲ್ಲಪ್ಪ ಜಗತ್ತಿನೊಳಗೆ. ನೀನು ಭಾಳ ಶ್ರೇಷ್ಠನಾಗಿರುವಂಥವನಿದೆ. ಅದಕ್ಕೆ ಮತ್ತು ನಾದ ಬಿಂದು ಕಳಾರೂಪನು. ನೀನು ನಾದ ಬಿಂದು ಕಳಾರೂಪ ಸ್ವರೂಪನು ನೀನೇ ಆಗಿದೆಪ್ಪ. ಅದಕ್ಕೆ ಜ್ಞಾನ ರೂಪನೂ ನೀನೇ ಆಗಿದೆ. ಜ್ಞಾನ ಸ್ವರೂಪನೂ ನೀನೇ ಆಗಿದೆ. ಮತ್ತು 4 ವೇದಗಳಿಂದ ಅಂದ್ರೆ 4 ವೇದಗಳು ಅದಾವ. 28 ಕಾಮಿಕಾದಿ ಆಗಮಗಳು, ದಿವ್ಯ ಆಗಮಗಳು ಅದಾವ. ಇವೆಲ್ಲಗಳಿಂದ ಸ್ತೋತ್ರ ಮಾಡಲಿಕ್ಕೆ ಪರಮಾನಂದ ಸ್ವರೂಪವುಳ್ಳಂಥವನಾಗಿರುವಂಥವನು ನೀನು ಪರಮಾತ್ಮ. ಇದಲ್ಲದೆ ಶಿವಜ್ಞಾನ ಸಂಪನ್ನರಾಗಿ ಶಿವರೂಪದಿಂದಿರ್ತಕ್ಕಂಥ ಶಿವಶರಣರಿಗೆ ನೋಡ್ರಿ. ಇದು ಶಿವಜ್ಞಾನವನ್ನು ಸಂಪನ್ನರಾಗಿ ಅದನ್ನು ಪಡ್ಕೊಂಡು ಶಿವರೂಪದಿಂದ ಇರ್ತಕ್ಕಂಥ ಶಿವಶರಣರುಗಳಿಗೆ ನೀನು ಹೆಂಗಿದೆ? ಕಲ್ಪವೃಕ್ಷನಾಗಿದೆ. ಬೇಡಿದಂಥದ್ದನ್ನು ಕೊಡುವಂಥವನು. ಅದಕ್ಕೆ ಅವ್ರಿಗೆ ಭಾಳ ರಕ್ಷಣಕರ್ತನಾಗಿದೆ ನೀನು. ಈ ಪ್ರಕಾರ ಆಚಾರ್ಯ ರೂಪದಿಂದ ಇರ್ತಕ್ಕಂಥವ್ರು. ಆಚಾರ್ಯ ಅಂದರೆ ನಾವು ಗುರುಗಳಿಗೆ ಅಂತ. ಆ ಭಾಷ್ಯವನ್ನು ಯಾರು ಬರ್ದಾರೋ ಅವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ರೂಪದಿಂದ ಇರ್ತಕ್ಕಂಥ ಸುಖೋತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮ ನಿನಗೆ ಜಯ ಆಗಲಿಪ್ಪ ಅಂತ ಹೇಳ್ತಾರೆ. ಇಂಥ ಸುಖದ ಉತ್ಪತ್ತಿಗೆ ಕಾರಣವಾಗಿರುವಂಥ ಪರಮಾತ್ಮನೇ ನಿನಗೆ ಜಯ ಆಗಲಿಪ್ಪ ಅಂತ ಈ ರೀತಿ ಪರಮೇಶ್ವರನ ಮಂಗಲವನ್ನು ಮಾಡಿ ಮುಂದಿಂದು ಕೂಡ ಪರಮೇಶ್ವರಿಯ ಮಂಗಲವನ್ನು ಮಾಡ್ತಾರೆ. ಮಾಡಿ ಮತ್ತು ಮುಂದೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇವು ನಾಮಾವಳಿದಾಗ ಇಷ್ಟು ಹೇಳೋದಕ್ಕಾಗಿ ನಾವು ಸ್ವಲ್ಪ ಹಿಂಗೆ ತೊಗೊಂಡು ಹೋದಂಗಾಯ್ತು. ಮತ್ತು ನಾಳೆ ಪರಮೇಶ್ವರಿಯ ಅಂದರೆ ಈ ಪಾರ್ವತಿಯ ಒಂದು ಮಂಗಲವನ್ನು ಮಾಡುವಂಥದ್ದು ನಾಳೆ ಇರ್ತದೆ. ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.